ಪರಮಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಈ ಗೋಷ್ಠಿಯ ನಿರ್ದೇಶಕರೇ ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈಗಾಗಲೇ ನಮ್ಮ ನಿರ್ದೇಶಕರು ಪ್ರಸ್ತಾಪ ಮಾಡಿದ ಹಾಗೆ ಈಗಿನ ಉಪನ್ಯಾಸದ ವಿಷಯ ಕಗ್ಗಾಮೃತ. ಅವರು ತಿಳಿಸಿದ ಹಾಗೆ ಈ ಮಂಕುತಿಮ್ಮನ ಕಗ್ಗವನ್ನು ಆಧುನಿಕ ಭಗವದ್ಗೀತೆ ಅಂಥೇಳಿ ಕರೆದಿದ್ದಾರೆ. ಅಂಥ ಒಂದು ಖ್ಯಾತಿ ಆ ಒಂದು ಗ್ರಂಥಕ್ಕಿದೆ. ಭಗವದ್ಗೀತೆಯ ಒಂದು ಸಾರದಂತೆ ಇರತಕ್ಕಂತಹ ಜೀವನ ಧರ್ಮಯೋಗ ಅನ್ನುವಂಥ DVGಯವರ ಒಂದು ಪುಸ್ತಕದ ಒಂದು ಪೀಠಿಕೆಯಲ್ಲಿ DVGಯವರು ಬರೀತಾರೆ, ಈ ಭಗವದ್ಗೀತೆ ಅನ್ನುವಂಥದ್ದು ಅದರ ಒಂದು ಮೂಲ ಯಾವುದು ಅಂದರೆ ವೇದ ಉಪನಿಷತ್ತುಗಳು. ವೇದ ಉಪನಿಷತ್ತುಗಳು ಅಂತಕ್ಕಂತಹ ಹಸುಗಳಿಂದ ಹಾಲನ್ನು ಕರೆದು ಅದನ್ನು ಬೆಣ್ಣೆ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಗವದ್ಗೀತೆ ಅಂಥೇಳಿ. ಅದನ್ನು ನಾನು ಸ್ವಲ್ಪ ಇನ್ನೂ ಮುಂದುವರಿಸಿ ಹೇಳ್ತೇನೆ. ಸಾಮಾನ್ಯ ಬೆಣ್ಣೆಯನ್ನು ಹೆಚ್ಚಾಗಿ ನಾವ್ಯಾರು ಡೈರೆಕ್ಟಾಗಿ ಯೂಸ್ ಮಾಡಲ್ಲ, ಮಾಡ್ತೇವೆ, ಇಲ್ವೇ ಇಲ್ಲ ಅಂತಲ್ಲ, ಆದರೆ ಬಹಳ ಕಡಿಮೆ. ಆ ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಿಕೊಂಡ್ರೆ ಆ ತುಪ್ಪನ ಬಹುತೇಕ ಎಲ್ಲರೂ ನಾವು ಬಳಸ್ತೀವಿ ತುಪ್ಪದ ರೂಪದಲ್ಲಿ. ಅದು ನನಗನ್ನಿಸಿದ್ದು, ಆ ಬೆಣ್ಣೆಯನ್ನು ಕಾಯಿಸಿ ಅದನ್ನು ಮತ್ತಷ್ಟು ಸಂಸ್ಕರಿಸಿ ತುಪ್ಪದೋಪಾದಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು DVGಯವರ ಮಂಕುತಿಮ್ಮನ ಕಗ್ಗ ಅಂತ ಅನಿಸುತ್ತೆ. ಅಂತಹ ವೇದ ಉಪನಿಷತ್ತು, ಭಗವದ್ಗೀತೆ, ಮಂಕುತಿಮ್ಮನ ಕಗ್ಗ ಇದೆಲ್ಲವನ್ನು ಕೂಡ ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡ್ತಾ, ಕೇವಲ ಅಧ್ಯಯನ ಮಾಡಿದ್ದಷ್ಟೇ ಅಲ್ಲ, ಅವುಗಳ ಸಾರವನ್ನು ತನ್ನ ಜೀವನದ ಉಸಿರನ್ನಾಗಿ ಮಾಡಿಕೊಳ್ಳಿಕ್ಕೆ ಅಹರ್ನಿಶಿ ಪ್ರಯತ್ನಿಸ್ತಾ ಸಂಸಾರಿಯಾಗಿ ಸನ್ಯಾಸ ಜೀವನವನ್ನು ನಡೆಸಿದಂತಹ ಒಬ್ಬ ಮಹಾನ್ ಚೇತನ ಇವತ್ತಿನ ಕಾರ್ಯಕ್ರಮದ ಕಾರಣಕರ್ತರು. ಅವರೇ ನಮ್ಮ ಹಿರಿಯ ಸೋದರ ನಂಜುಂಡ ಶೆಟ್ಟರು. ಬಹುಶಃ ಸ್ವಲ್ಪ ನಾನು ಭಾವೋದ್ವೇಗಕ್ಕೆ ಒಳಗಾದೆ ಅವರ ವಿಷಯವನ್ನು ಹೇಳಿ ಅಂದಾಗ. ಅವರ ನನ್ನ ತೀರ ಹತ್ತಿರದ ಒಡನಾಟ ನನ್ನನ್ನು ಸ್ವಲ್ಪ ಆ ಹಂತಕ್ಕೆ ತಳ್ಳಿಬಿಡ್ತು ಬೆಳಗ್ಗೆ. ಐ ಆಮ್ ವೆರಿ ಸಾರಿ. ಆದರೆ ಈ ಸಂಸಾರದಲ್ಲಿದ್ದುಕೊಂಡು ಆಧ್ಯಾತ್ಮವನ್ನು ಹೀಗೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಅವರು ನಮ್ಮ ಮುಂದೆ ಇರ್ತಕ್ಕಂತಹ ಒಬ್ಬ ಮಹಾನ್ ಚೇತನ. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಬಹುಶಃ ಹೇಳದೇ ಇದ್ದರೆ ಅದೊಂದು ಅಪರಾಧ ಆದೀತು ಅಂತಕ್ಕಂಥದ್ದು ನನ್ನ ಒಂದು ನಮ್ರ ಭಾವ. ಒಂದು ಮಾತಿದೆ ನಮ್ಮಲ್ಲಿ, ಮನೆ ಗೆದ್ದು ಮಾರ್ಗೆಲ್ಲು ಅಂತ ಒಂದು ಮಾತು ಹೇಳ್ತಾರೆ. ಮನೆ ಗೆದ್ದು ಮಾರ್ಗೆಲ್ಲು. ಬಹುಶಃ ನಮಗೆ ಅನುಭವಕ್ಕೆ ಬಂದಿರುತ್ತೆ. ಮಾರ್ಗೆಲ್ಬೋದು, ಮನೆ ಗೆಲ್ಲೋದು ಬಹಳ ಕಷ್ಟ. ಮಾರನ್ನ ಗೆಲ್ಬೋದು, ಮನೇನ ಗೆಲ್ಲಕ್ಕಾಗಲ್ಲ. ಇದು ಬಹುಶಃ ಬಹಳಷ್ಟು ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ. ನಮ್ಮ ಮನೆಯಲ್ಲಿ ಯಾರೋ ನಮ್ಮನ್ನು ಒಳ್ಳೆಯವರು ಅನ್ನೋದು ಬಹಳ ಕಷ್ಟ. ಬೇರೆ ಎಲ್ಲರೂ ನಮ್ಮನ್ನು ಒಳ್ಳೆಯವರು ಅಂತಾರೆ, ನಮ್ಮ ಮನೆಯಲ್ಲಿ ನಮ್ಮನ್ನು ಒಳ್ಳೆಯವರು ಅಂತ ಅನ್ನಿಸ್ಕೋಬೇಕಾದ್ರೆ ಇದು ಬಹಳ ಕಷ್ಟ ಸಾಧ್ಯವಾದ ಕೆಲಸ. ಇದನ್ನು ನಾನು ತೀರಾ ಹತ್ತಿರಕ್ಕೆ, ಬರೀ ಕೌಟುಂಬಿಕ ಹಿನ್ನೆಲೆಗೆ ನಾನು ಅದನ್ನು ಸಮೀಕರಿಸದೆ ಅವರ ಅತ್ಯಂತ ಒಡನಾಡಿಯಾಗಿ 10 ವರ್ಷಗಳ ಕಾಲ ಅವರ ಸನಿಹದಲ್ಲಿದ್ದು
ಯಾರು ತಮ್ಮ ಸನಿಹದಲ್ಲಿರ್ತಾರೋ ಅವ್ರ ಹತ್ರ ಗೆಲ್ಲೋದಿದೆಯಲ್ಲ ದೊಡ್ಡ ಕಷ್ಟ. ಆದರೆ ಅವರ ವಿಷಯದಲ್ಲಿ ಈ ಎರಡನ್ನೂ ಗೆದ್ದ ಪುಣ್ಯಾತ್ಮ. ಅಷ್ಟು ವರ್ಷಗಳ ಅವರ ಸಂಪರ್ಕದಲ್ಲಿ ಅವರಿಂದ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ, ಅದನ್ನು ವೈಯಕ್ತಿಕವಾಗಿ ನಾನಾಗಲಿ ನನ್ನ ಸಹವರ್ತಿಗಳು ನಮ್ಮ ಲಾಡ್ಜಿನ ಯಾವ ಸದಸ್ಯರು ಕೂಡ ಅನುಭವಿಸಲಿಲ್ಲ. ಪ್ರತಿಯೊಬ್ಬರನ್ನೂ ಕೂಡ ಹುರಿದುಂಬಿಸ್ತಾ ಇದ್ದಂತಹ ಅವರ ರೀತಿ, ಎಂತಹ ಕ್ಲಿಷ್ಟ ಸಂದರ್ಭದಲ್ಲೂ ನಮ್ಮನ್ನು ಅವರು ಇದ್ದಂತಹ ಒಂದು ಸ್ಥಿತಿ, ಎಂತಹ ಒಂದು ಅತ್ಯಂತ ತಳಸ್ಥಿತಿಯಲ್ಲಿದ್ದಂಥವ್ರನ್ನೂ ಕೂಡ ಅವರು ಪ್ರೇರೇಪಿಸ್ತಾ ಇದ್ರಲ್ಲ, ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥವರು ವೈಯಕ್ತಿಕ ಜೀವನದಲ್ಲೂ ಕೂಡ ಆ ಆಶ್ರಮ ಧರ್ಮಗಳು ಅಂತ ನಾವು ಹೇಳ್ತೀವಲ್ಲ ನಮ್ಮ ಸಂಪ್ರದಾಯದಲ್ಲಿ, ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇವುಗಳನ್ನು ಅವರು ಹೇಳಲಿಲ್ಲ, ಅವರು ಬಾಳಿದರು. ಅವರ ಜೀವನನ ನೋಡ್ತಾ ಬಂದರೆ ಬ್ರಹ್ಮಚರ್ಯದಲ್ಲಿ ಅವರು ಯಾವ ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾಗಿತ್ತೋ ಮಾಡ್ತಾ, ಶ್ರೀರಾಮ ಹೇಗೆ ತನ್ನ ತಂದೆಯ ಮಾತನ್ನು ಪಾಲಿಸಿದ್ನೋ ಹಾಗೆ ಒಂದು ವೇಳೆ ಅವರು ಮನಸ್ಸು ಮಾಡಿದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಒಂದು ಸಾಧನೆಯ ಸ್ಥಿತಿಯಲ್ಲಿ ಅವರು ಇರಬಹುದಾಗಿತ್ತು. ಆದರೆ ಒಂದೇ ಒಂದು ಮಾತಿಗೆ ಎಲ್ಲ ಹೊರಗೋಗಿದ್ದಾರಪ್ಪ, ನೀನು ಹೊರಗೋದ್ರೆ ಹಿಂಗೆ ಅಂತ ಒಂದು ಮಾತು ಹೇಳಿದ್ದಾರೆ. ಮತ್ತೆ ಬೇಡ ಅಂತ ಹೇಳಿಲ್ಲ, ಅದಷ್ಟೇ ಮಾತಿಗೆ ನನ್ನ ತಂದೆ ತಾಯಿಯ ಸೇವೆಗಿಂತ ಮಿಗಿಲಾದ್ದು ನನಗಿನ್ನೇನು ಇಲ್ಲ ಅಂಥೇಳಿ ತನ್ನ ಕ್ಷೇತ್ರವನ್ನೇ ಬದಲಾಯಿಸಿಕೊಂಡವರು. ಜೊತೆಗೆ ವ್ಯವಹಾರಂ ದ್ರೋಹ ಚಿಂತನಂ ಅನ್ನುವಂತಹ ಈ ಕಾಲದಲ್ಲಿ ವ್ಯವಹಾರಂ ದೈವ ಚಿಂತನಂ ಅನ್ನೋದನ್ನು ಅವರು ತೋರಿಸಿದಂಥ ಒಬ್ಬ ಪುಣ್ಯಾತ್ಮ. ತಾನು ಯಾವ ಗೃಹಸ್ಥಾಶ್ರಮ ಧರ್ಮವನ್ನು ಒಪ್ಪಿಕೊಂಡಿದ್ರೋ ಆ ಗೃಹಸ್ಥಾಶ್ರಮ ಧರ್ಮಕ್ಕೆ ಸ್ವಲ್ಪವೂ ಚ್ಯುತಿ ಬಾರದ ರೀತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ, ಯಾರ ಭಾವನೆಗಳಿಗೂ ಕೂಡ ಧಕ್ಕೆ ಬಾರದ ರೀತಿಯಲ್ಲಿ ತನ್ನ ಸಾಂಸಾರಿಕ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಿ ಮುಂದಿನ ತನ್ನ ಆಶ್ರಮವಾದಂಥ ವಾನಪ್ರಸ್ಥಾಶ್ರಮವನ್ನು ಪ್ರವೇಶ ಮಾಡಿದ್ರು. ಹೇಗೆ ಪ್ರವೇಶ ಮಾಡಿದ್ರು? ಅಷ್ಟು ಚೆನ್ನಾಗಿ ನಡೀತಾ ಇದ್ದಂಥ ವ್ಯವಹಾರ, ತನಗಿದ್ದಂತಹ ಒಂದು ಕೃಷಿ ಜಮೀನಿನ ಒಂದು ಜವಾಬ್ದಾರಿ, ಅದೆಲ್ಲವನ್ನೂ ಕೂಡ ಅತ್ಯಂತ ಜಾಣ್ಮೆಯಿಂದ ತನ್ನೊಬ್ಬ ಸಹಾಯಕನಿಗೆ ಸಂಪೂರ್ಣವಾಗಿ ಒಪ್ಪಿಸಿ, ತಾನು ಯಾವ ತತ್ವಕ್ಕೆ, ಯಾವ ಸಂಸ್ಥೆಗೆ ನಂಬಿದ್ರೋ ಆ ತತ್ವ ಮತ್ತು ಆ ಸಂಸ್ಥೆಗೆ ತನ್ನ ಉಳಿದೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥ ಒಬ್ಬ ಮಹಾನುಭಾವ. ಅದನ್ನು ನಾನು ಕೇವಲ ಹೇಳಬೇಕಾಗಿಲ್ಲ, ಇಲ್ಲಿರುವ ಸಾಕಷ್ಟು ಜನರಿಗೂ ಅದು ಪರಿಚಯ. ನೋಡಿ, ಗೃಹಸ್ಥ ಬ್ರಹ್ಮಚರ್ಯ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಗೃಹಸ್ಥ ಧರ್ಮ ಅದನ್ನು ಎಲ್ಲೂ ಅವರು ಪದೇ ಬಳಸ್ತಾ ಇದ್ರು. ಎಲ್ಲೂ ಪಡಪೋಸಿ ಮಾಡಬಾರ್ದು ಅಂತ ಒಂದು ಪದ ಬಳಸೋರು. ಆ ಪದನ ಹೇಳಲಿಲ್ಲ, ಬಾಳದ್ರವರು. ಆ ಜವಾಬ್ದಾರಿನ ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಅದಾದ ನಂತರ ನೋಡಿ, ವಾನಪ್ರಸ್ಥ ಎಲ್ಲಿಗೆ ಬಂದ್ರವ್ರೆ? ಅವರು ತನ್ನ ಎಲ್ಲ ಜವಾಬ್ದಾರಿಗಳನ್ನು ಕೇವಲ ಸಹಾಯಕನಿಗೆ ವಹಿಸಿಬಿಟ್ಟು ಇಲ್ಲಿ ಬಂದು ಸೊಸೈಟಿನಲ್ಲಿ ಬದುಕಿದ್ರು ಸಾಕಷ್ಟು ಕಾಲ. ತನ್ನ ಸಂಪೂರ್ಣವಾದಂಥ ಶಕ್ತಿ, ಸಾಮರ್ಥ್ಯ, ಕಾಲ ಎಲ್ಲವನ್ನೂ ಮುಡಿಪಾಗಿಟ್ಟು, ಯಾವಾಗ ಇನ್ನು ಈ ದೇಹದ ಮೂಲಕ ನಾನು ಇಲ್ಲಿಯೂ ಕೂಡ ನಾನು ಸೇವೆ ಮಾಡೋದು ಸಾಧ್ಯ ಇಲ್ಲ ಅಂತ ತಿಳಿದಾಗ ನೋಡಿ, ಸನ್ಯಾಸಾಶ್ರಮವನ್ನು ಪ್ರವೇಶ ಮಾಡೋದು. ನಿಜವಾಗ್ಲೂ ಅವರು ಅನುಕರಣೀಯ, ಆದರ್ಶನೀಯ. ಎಲ್ಲೋ ಒಂದು ಕಡೆ ನಮಗನ್ನಿಸ್ತದೆ,
ಥಿಯೋಸಾಫಿಕಲ್ ಸೊಸೈಟಿಯನ್ನು ಮಹಾತ್ಮರು ಸ್ಥಾಪನೆ ಮಾಡಿದ್ರು. ಅಂಥವರು ಸ್ಥಾಪನೆ ಮಾಡಿರೋ ಸಂಸ್ಥೆನಲ್ಲಿ ನಾವು ಸದಸ್ಯರಾಗಿರೋದು ಒಂದು ಪುಣ್ಯ ಅಂತ ಅಂದುಕೊಂಡ್ರೆ, ಅಂಥವರ ಒಡನಾಟದಲ್ಲಿ, ಅಂಥವರ ಒಂದು ಸಾನ್ನಿಧ್ಯ ಸಂಪರ್ಕದಲ್ಲಿ 10 ವರ್ಷಗಳ ಕಾಲ ಇರೋದಕ್ಕೆ ಸಾಧ್ಯವಾದ್ದು ವೈಯಕ್ತಿಕವಾಗಿ ನನ್ನ ಪುಣ್ಯ ಅಂತ ನಾನು ಭಾಳಷ್ಟು ಸಾರಿ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಅವರನ್ನು ನಮ್ಮ ಅನೇಕ ಸಹೋದರರು ನಡೆದಾಡುವ ಭಗವದ್ಗೀತೆ ಅಂತ ಕರೀತಾ ಇದ್ದರು. ನನ್ನ ಬಾಯಿನಲ್ಲಿ ಕೇಳಿದ್ದೀನಿ, ಮೊನ್ನೆ ಅಡಿಯಾರಿಗೆ ಬಂದಾಗ ನಮ್ಮ ಸೋದರರು ಹೇಳ್ತಾ ಇದ್ರು, ನಾನು ಅವ್ರನ್ನ ನಡೆದಾಡೋ ಭಗವದ್ಗೀತೆ ಅಂತ ಹೇಳ್ತಾ ಇದ್ದೆ ಕಣ್ರಿ ಅಂತ ಅವ್ರು ಹಂಚ್ಕೊಂಡ್ರು ಮಾತನ್ನು. ಹಾಗೆ ನಿಜವಾಗ್ಲೂ ಕೂಡ ಅವರು ನಡೆದಾಡುವ ಭಗವದ್ಗೀತೆನೇ ಆಗಿದ್ದರು. ಅದರ ಜೊತೆಗೆ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ಕೂಡ ಅಷ್ಟೇ ಸಹಜವಾಗಿ ಸಲೀಸಾಗಿ ತಮ್ಮ ಉಪನ್ಯಾಸಗಳ ಉದ್ದಕ್ಕೂ ಕೂಡ ಅವರು ಬಳಸ್ತಾ ಇದ್ದಂತಹ ಪರಿ ಇದೆಯಲ್ಲ, ಅದು ಯಾವ ದೊಡ್ಡ ವಿದ್ಯಾವಂತರಿಗೂ ಅದೇನು ಕಡಿಮೆ ಇರಲಿಲ್ಲ. ಅಂತಹ ಮಹಾನುಭಾವರ ಒಂದು ಪುಣ್ಯ ಸ್ಮರಣೆಯ ಈ ಸಂದರ್ಭದಲ್ಲಿ ನಾವು ಸೇರಿಕೊಂಡಿದ್ದೇವೆ. ಇಲ್ಲಿ ನಾವು ಕಗ್ಗದ ವಿಷಯಕ್ಕೆ ಬರೋದಕ್ಕೆ ಪೂರ್ವ ನನಗನ್ನಿಸ್ತದೆ, ಈ ಭಕ್ತಿ ಮಾರ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ಭಕ್ತಿಯ ಪರಾಕಾಷ್ಠತೆ ಅಂದರೆ ಅದು ಪ್ರೇಮ ಅಂತ. ಭಕ್ತಿಯ ಪರಾಕಾಷ್ಠತೆ, ಭಕ್ತಿ ಕೆಳತುದಿ ಆದರೆ ಪ್ರೇಮ ಅದರ ಮೇಲಿನ ತುದಿ ಅಂತ ಹೇಳ್ತಾರೆ, ಅದರ ಪರಾಕಾಷ್ಠೆ ಅಂತ ಹೇಳ್ತಾರೆ. ನನಗನ್ನಿಸ್ತದೆ ಜ್ಞಾನದ ಒಂದು ಪರಾಕಾಷ್ಠೆ ಬಹುಶಃ ಮುಗ್ಧತೆ ಅಂತ ಅನಿಸ್ತದೆ, ಇನ್ನೋಸೆನ್ಸಿ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, DVಜಿಯವರ ಮುಖಮುದ್ರೆಯನ್ನು ನೋಡುವಾಗ ಆ ಮುಗ್ಧತೆಯೇ ಮೂರ್ತಿವೆತ್ತಾಗಿದೆಯೇನೋ ಅಂತ ಅನ್ನಿಸ್ತದೆ. ಆ DVಜಿಯವರ ಮುಖಮುದ್ರೆಯನ್ನು ನಾವು ನೋಡ್ತಾ ಇದ್ವಿ. ಜೊತೆಗೆ ಅವರು ವಿದ್ಯಾವಂತರಲ್ಲ, ಕೇವಲ SSLC, ಅದನ್ನು ಕೂಡ ನಪಾಸ್ ಅಂತಾರವರು. ಅಂಥವರಿಂದ ಇಂತಹ ಒಂದು ಮೇರು ಕೃತಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದು ಕೇವಲ ಪ್ರೌಢಿಮೆ ಆಗಿರಲಿಲ್ಲ, ಅವರ ಆ ಮಾರಲ್ ಎಥಿಕ್ಸ್ ಅಂತ ಹೇಳ್ತೀವಲ್ಲ, ಅವರು ಜೀವನವನ್ನು ಹಾಗೆ ಬದುಕಿದ್ರಿಂದ ಮಾತ್ರವೇ ಈ ಒಂದು ಆಧುನಿಕ ಭಗವದ್ಗೀತೆ ಅನ್ನುವಂತಹ ಈ ಮಂಕುತಿಮ್ಮನ ಕಗ್ಗ ಹೊರಗೆ ಬರೋದಕ್ಕೆ ಸಾಧ್ಯ ಅಂತ ನಾವು ಧಾರಾಳವಾಗಿ ಹೇಳ್ಬಹುದು. ನಾನು ಕಗ್ಗಕ್ಕೆ ಹೋಗುವ ಪೂರ್ವದಲ್ಲಿ ಬಹುಶಃ ಆ ಕಗ್ಗದ ಕರ್ತೃಗಳಾಗಿರ್ತಕ್ಕಂತಹ DVಜಿಯವರ ಒಂದೆರಡು ಅವರ ವಿಚಾರಧಾರೆಗಳನ್ನು ಹಂಚಿಕೊಳ್ಳದೇ ಇದ್ದರೆ ಅದು ಅಪೂರ್ಣ ಅಂತ ಅನ್ನಿಸ್ತದೆ. ಹಾಗಾಗಿ ನಾನೊಂದೆರಡು ವಿಚಾರಗಳನ್ನ ಹಂಚಿಕೊಳ್ತೇನೆ. ಅವರ ವ್ಯಕ್ತಿತ್ವ ಎಂಥದ್ದಾಗಿತ್ತು ಅನ್ನೋದಕ್ಕೆ ಒಂದೆರಡು ಘಟನೆಗಳು. ಎಲ್ಲರಿಗೂ ಗೊತ್ತಿದೆ, ಅವರು ತುಂಬ ಬಡತನದಲ್ಲಿ ಬೆಳೆದವರು. ಅಷ್ಟು ಪ್ರಸಿದ್ಧಿಯನ್ನು ಪಡೆದ ನಂತರವೂ ಅವರು ಬಡತನದಲ್ಲೇ ಇದ್ದರು ಅನ್ನೋವಂಥ ಒಂದು ಘಟನೆ ನಡೀತದೆ. ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಸಾಹಿತ್ಯಾಭಿಮಾನಿಗಳು ಎಲ್ಲ ಸೇರಿ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಎಲ್ಲ ಪ್ರೀತಿಪಾತ್ರರು ಸೇರಿ 1,00,000 ರೂಪಾಯಿಗಳನ್ನು ಕಲೆಕ್ಟ್ ಮಾಡ್ತಾರೆ. ಆ ವೇದಿಕೆಯಲ್ಲಿ ಅವರಿಗೊಂದು ಸನ್ಮಾನ ಮಾಡಿ 1,00,000 ರೂಪಾಯಿಗಳನ್ನ ಅವ್ರ ಕೈಗೆ ಕೊಡ್ತಾರೆ. ಆ ಹಣವನ್ನು ನೋಡಿದ ತಕ್ಷಣ ಅವರ ಮುಖದಲ್ಲಿ ಬದಲಾವಣೆ ಆಯಿತು ಅಂತ ಹೇಳ್ತಾರೆ. ಕಪ್ಪಿಟ್ಟು ಅವ್ರ ಮುಖ ಅಂತಾರೆ. ಕೊನೆಗೆ ಕಾರ್ಯಕ್ರಮ ಮುಕ್ತಾಯವಾದ ಸಂದರ್ಭದಲ್ಲಿ ಆ 1,00,000 ರೂಪಾಯಿಗಳನ್ನು, ಅವತ್ತಿನ ಕಾಲದಲ್ಲಿ 1,00,000 ರೂಪಾಯಿಗಳು ಅಂದರೆ ಯೋಚನೆ ಮಾಡಿ ಅದ್ರ ಮೊತ್ತ ಎಷ್ಟಿದೆ ಅಂತೇಳಿ, ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರುವಾಗ ಆ 1,00,000 ರೂಪಾಯಿಗಳನ್ನ ಆ ಗೋಖಲೆ ಪ್ರತಿಷ್ಠಾನಕ್ಕೆ ಹಾಗೇನೆ ದಾನ ಕೊಟ್ಬಿಟ್ರಂತೆ. ಈಗ ನನಗೆ ಸಮಾಧಾನ ಆಯಿತು ಅಂದ್ಕೊಳ್ತಾರೆ. ಇನ್ನೂ ಒಂದು ವಿಚಿತ್ರ ಅಂದರೆ, ಈ ಘಟನೆ ನಡೆದ 1-2 ದಿನದಲ್ಲಿ ಸುಧಾ ಪತ್ರಿಕೆಯ ಸಂಪಾದಕರಾದಂತಹ ಸೇತುರಾಮ್ ಅವರು DVಜಿಯವ್ರನ್ನ ಭೇಟಿ ಮಾಡಬೇಕು ಅಂತ ಹೋಗ್ತಾರೆ. ಇನ್ನೇನು DVಜಿಯವರ ಮನೆ ಹತ್ತಿರ ಇದೆ. ಒಂದು ಸಣ್ಣ ಅಂಗಡಿ ಇದೆ.
ಆ ಅಂಗಡಿನಲ್ಲಿ ಸೇತುರಮ್ಮರು ಒಂದು ಸಿಗರೇಟ್ ಸೇದಕ್ಕೆ ಅಂತ ನಿಂತ್ಕೊಳ್ತಾರೆ. ಆ ಸಿಗರೇಟ್ ಸೇದ್ತಾ ಇರುವಾಗ ಅವರು ಡಿ ವಿ ಜಿ ಮನೆ ಕಡೆ ನೋಡ್ತಾ ನಿಂತಿದ್ರು. ಅವ್ರ ಮನೆಯಿಂದ ಒಬ್ಬ ಹುಡುಗ ಹೊರಟು ಬರ್ತಾನೆ. ಬಂದ ಅಂಗಡಿಯವನ ಹತ್ರ ಏನೋ ಒಂದು ಚೀಟಿನ ಕೊಡ್ತಾನೆ. ಇದೇನು ಡಿ ವಿ ಜಿ ಮನೆ ಬಂದ್ಬಿಟ್ಟು ಹುಡುಗ ಚೀಟಿ ಕೊಡ್ತಾನಲ್ಲ ಅಂಗಡಿಯವನಿಗೆ ಅಂತ ನೋಡಿದ್ರೆ, ಆ ಚೀಟಿನಲ್ಲಿ ಏನಿರುತ್ತೆ ಅಂದರೆ, ಮನೆಗೆ ಯಾರೋ ಅತಿಥಿಗಳು ಬಂದಿದ್ದಾರೆ, ಸ್ವಲ್ಪ ಸಕ್ಕರೆ ಕಾಫಿ ಪುಡಿ ಬೇಕಾಗಿತ್ತು, ನಾನು 1-2-3 ದಿನದ ನಂತರ ನಿಮಗೆ ಹಣ ಕೊಡಬಹುದೇ ಅಂತ ಚೀಟಿ ಬರೆದು ಕಳಿಸಿರ್ತಾರೆ. ಅಂದರೆ ಒಬ್ಬ ಅತಿಥಿಗಳು ಬಂದಾಗ ಕಾಫಿ ಪುಡಿ ಸಕ್ಕರೆ ತರಿಸೋಕೆ ಅವ್ರ ಹತ್ರ ದುಡ್ಡು ಇಲ್ಲ. ಆ 2 ದಿನದ ಹಿಂದೆ ಬಂದಂಥ 1 ಲಕ್ಷ ರೂಪಾಯಿಗಳ ಒಂದು ಏನು ಸನ್ಮಾನದಿಂದ ಬಂದಿದ್ದಂಥ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರ ಆ ನಿರ್ಮೋಹ, ಆ ಸರಳತೆ ಅದು ಎಂಥದ್ದು ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಅಂತಹ ಮಹನೀಯನಾಗಿದ್ದರಿಂದನೇ ಆ ಮಂಕುತಿಮ್ಮನ ಕಗ್ಗ ಅವರಿಂದ ಹೊರಬಂದಿರೋದಕ್ಕೆ ಸಾಧ್ಯ. ಇದು ಒಂದು ಘಟನೆ ನಿಮ್ಮ ಜೊತೆಲಿ ಹಂಚಿಕೊಳ್ತೇನೆ. ಟಿ ಪಿ ಕೈಲಾಸಂ ಕನ್ನಡ ಸಾಹಿತ್ಯ ಕಂಡಂತಹ ಒಬ್ಬ ಶ್ರೇಷ್ಠ ಕವಿಯವರು. ಅವರು ಡಿ ವಿ ಜಿ ಅವ್ರನ್ನ ಯಾವಾಗಲೂ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತ ಕರೆಯೋರಂತೆ. ಯಾವಾಗ ಕರಿಬೇಕಾದ್ರೂ ಅವ್ರನ್ನ ಬರೀ ಗುಂಡಪ್ಪ ಅಂತಿರ್ಲಿಲ್ವಂತೆ, ಗಾಡ್ ವಿಲ್ಲಿಂಗ್ ಗುಂಡಪ್ಪ, ಏನ್ರಿ ಗಾಡ್ ವಿಲ್ಲಿಂಗ್ ಗುಂಡಪ್ಪನವರೇ ಅಂತ ಕರೆಯೋರಂತೆ. ಒಮ್ಮೆ ಜಿ ಪಿ ರಾಜರತ್ನಂ ಅವ್ರ ಜೊತೆಯಲ್ಲಿದ್ದರು. ಆ ಸಂದರ್ಭದಲ್ಲೂ ಕೂಡ ಇವರು ಗಾಡ್ ವಿಲ್ಲಿಂಗ್ ಗುಂಡಪ್ಪನವರೇ ಅಂತ ಕರೆದಿದ್ದಾರೆ. ಇವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಏನ್ರಿ ಅದು ಯಾವಾಗಲೂ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತಿಲ್ಲ, ಏನು ಸಮಾಚಾರ ಅಂತೇಳಿ. ಆಗ ಅವರು ಹೇಳ್ತಾರೆ, ಲ್ಯಾಟಿನ್ ಭಾಷೆಯಲ್ಲಿ ಒಂದು ಪದ ಬರ್ತದೆ, ಡಿಯೋ ವ್ಯಾಲೆಂಟೆ ಅಂತ. ಅದು ಲ್ಯಾಟಿನ್ ಭಾಷೆಯ ಪದ, ಡಿಯೋ ವ್ಯಾಲೆಂಟೆ ಅಂತ. ಸೊ ಡಿಯೋ ವ್ಯಾಲೆಂಟೆ ಅಂದರೆ ಅದರ ಅರ್ಥ ಗಾಡ್ ವಿಲ್ಲಿಂಗ್ ಅಂತ. ಡಿಯೋ ವ್ಯಾಲೆಂಟೆ ಅಂದರೆ ಅದರ ಅರ್ಥ ಗಾಡ್ ವಿಲ್ಲಿಂಗ್ ಅಂತ. ಸೊ ಇವ್ರ ಹೆಸರಲ್ಲಿ ಏನಿದೆ, ಡಿ ವಿ ಇದೆ. ಸೊ ಅದಕ್ಕೆ ನಾನು ಅವ್ರನ್ನ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತ ಹೇಳ್ತೀನಿ. ಅಂದರೆ ಭಗವಂತ ಇಚ್ಛಿಸಿದಾಗ ಮಾತ್ರ ಇಂಥವ್ರು ಹುಟ್ಟೋದಕ್ಕೆ ಸಾಧ್ಯ ಅಂತ. ಭಗವಂತ ಇಚ್ಛಿಸಿದಾಗ ಇಂಥವ್ರು ಹುಟ್ಟೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಅವ್ರನ್ನ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತ ಕರಿತೀನಿ ಅಂತ. ಇದು ಆ ಗುಂಡಪ್ಪನವರ ಒಂದು ವ್ಯಕ್ತಿತ್ವ ಅಂತ ನಾವು ಹೇಳ್ಬೋದು. ಈ ಕಗ್ಗವನ್ನು ಪ್ರಸ್ತಾಪ ಮಾಡುವಾಗ ಬರುವಂಥ ಒಂದು ಕಷ್ಟ ಏನು ಅಂತ ಹೇಳಿ ಒಬ್ಬರು ತುಂಬ ಅನುಭವಿಗಳು ಹೇಳ್ತಿದ್ರು. ಒಂದು ಆಟಿಕೆ ಅಂಗಡಿ, ಒಂದು ಆಟಿಕೆದೇ ಒಂದು ಅಂಗಡಿ ಅಂದರೆ ಅಲ್ಲಿ ನೀವು ಯೋಚನೆ ಮಾಡಿ ಎಷ್ಟು ಟೈಪ್ ಇರ್ಬೋದು ಆ ಆಟಿಕೆ ಅಂಗಡಿಯಲ್ಲಿ. 100 ಥರದ ಆಟಿಕೆಗಳಿದೆ. ಒಂದು ಮಗುವನ್ನು ಕರ್ಕೊಂಡೋಗಿ ಆಟಿಕೆ ಅಂಗಡಿಯಲ್ಲಿ ಬಿಟ್ಬಿಟ್ಟು ನೋಡು, ಇದರಲ್ಲಿ ಯಾವುದಾದ್ರು ಒಂದು 3-4 ಸೆಲೆಕ್ಟ್ ಮಾಡ್ಕೊಳ್ಳಪ್ಪ. ಅದ್ರಲ್ಲಿ ಆಟಿಕೆಗಳು ಎಷ್ಟಿದ್ದಾವೆ? 1000 ಟೈಪ್ ಇದ್ದಾವೆ. ನಮ್ಮ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಯಾವುದಾದ್ರು ಒಂದು 3-4 ಆರಿಸ್ಕೊಂಡ್ರೆ ಏನಾಗುತ್ತೆ ಒಂದು ಪರಿಸ್ಥಿತಿ? ಅದನ್ನು ತಗೊಳ್ಳೋಣ ಅಂತಾನೆ, ಅದನ್ನು ಇಟ್ಕೊಳ್ತಾನೆ ಕೈಗೆ. ಇದನ್ನು ಇಟ್ಕೊಂಡ ತಕ್ಷಣ ಇನ್ನೊಂದು ಚೆನ್ನಾಗಿ ಕಾಣುತ್ತೆ, ಅದನ್ನು ಇಟ್ಕೊಳ್ತಾನೆ. ಅಯ್ಯೋ ಇನ್ನೊಂದು ಇಟ್ಕೊಳ್ತಾನೆ. ಕೊನೆ ಅಷ್ಟೊತ್ತಿಗೆ ಆ ಮಗುಗೆ ನಾನು ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಡಿ ವಿ ಜಿ ಅವರ ಕಗ್ಗದ ಮೇಲೆ ಉಪನ್ಯಾಸ ಮಾಡುವಾಗಲೂ ಇದೇ ಪರಿಸ್ಥಿತಿ ಅಂತ ಲಿಟ್ರಲಿ ನಾನು ಅದನ್ನು ಅನುಭವಿಸಿದೆ. ಚೆನ್ನೈಗೆ ಇಟ್ಕೊಂಡು ಹೋಗಿದ್ದೆ ಪುಸ್ತಕನ, ನನಗೆ ಜವಾಬ್ದಾರಿ ಇತ್ತು ಇದು ಅಂಥೇಳಿ. ಅವ್ರು ನಗ್ತಿದ್ರು ನಮ್ಮ ಜೊತೆಯಲ್ಲಿ ಇದ್ದವರು. ಅವ್ರು ನಮ್ಮ ಶ್ರೀನಿವಾಸ್ ಸರ್ವಲ್ಲ ಇದೆಯೇ ಈ ನನಗೆ ಹಂಗೆ ಅದೇ ಪರಿಸ್ಥಿತಿ ಲಿಟ್ರಲಿ ನನಗೆ ಅದು ಎದುರಾಯಿತು. ಯಾವುದು ತೊಗೊಳ್ಳೋದು, ಯಾವುದು ಬಿಡೋದು, ಯಾವುದು ತೊಗೊಳ್ಳೋದು, ಇದನ್ನು ತೊಗೊಳ್ಳೋಣ ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಇಲ್ಲ ಅದ್ರ ಮುಂದಿನ ಯಾವ್ದು ಅದನ್ನು ತೊಗೊಳ್ಳೋಣ, ಇದನ್ನು ತೊಗೊಳ್ಳೋಣ, ಯಾವುದನ್ನು ಬಿಡೋದು ಅರ್ಥ ಆಗಲಿಲ್ಲ. ಸುಮ್ಮನೆ ಸ್ವಲ್ಪ ನಿಜವಲ್ಲದು ಲಿಟ್ರಲಿ ಅದು ಕಷ್ಟ ಅನ್ನೋದು ನನಗೆ ಅವಾಗ ಅರಿವಿಗೆ ಬಂತು. ಅದರಲ್ಲಿ ಅವರು ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೇಳೋದಕ್ಕಿಂತ ಯಾವುದನ್ನು ಬಿಟ್ಟಿದ್ದಾರೆ, ಯಾವುದನ್ನು ಅವರು ಬಿಟ್ಟಿದ್ದಾರೆ, ಯಾವ ಕ್ಷೇತ್ರವನ್ನು ಅವರು ಬಿಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಬೇಕು. ದೇವರು, ಸೃಷ್ಟಿ, ವಿಕಾಸ, ಕರ್ಮ, ಪುನರ್ಜನ್ಮ, ಸರ್ವೈಕ್ಯ ಭಾವ,
ಇವೇನು ಥಿಯೋಸಾಫಿಕಲ್ಲಿ ಸೊಸೈಟಿನಲ್ಲಿ ನಾವು ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವೋ ಅದು ಯಾವುದನ್ನು ಬಿಟ್ಟಿಲ್ಲ. ಇನ್ನು ಈ ಯಾವುದೇ ಗ್ರಂಥಕರ್ತರು ತಾವು ಒಂದು ಪುಸ್ತಕವನ್ನು ಬರೆದಾಗ ಅವ್ರಿಗೊಂದು ಸಾಮಾನ್ಯವಾದ ಒಂದು ಆಸೆ ಇರುತ್ತೆ. ಯಾರು ಇವರಿಗಿಂತ ಉತ್ತಮ ಮೇಧಾವಿಗಳು ಅಂತ ಅಂದುಕೊಂಡಿರ್ತಾರೆ ಅವ್ರಿಗೆಲ್ಲ ಒಂದೊಂದು ಕೃತಿನ ಕೊಟ್ಬಿಡ್ತಾರೆ ಸಾಮಾನ್ಯವಾಗಿ. ಅದೊಂದು ಹ್ಯಾಬಿಟ್ ಅದು. ಸೊ DVG ಅವರು ಕೂಡ ಆಗಿನ ಕಾಲಮಾನದಲ್ಲಿ ಒಬ್ಬ ಶ್ರೇಷ್ಠ ಕವಿಗಳು ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕುವೆಂಪುರವರಿಗೆ ಮಂಕುತಿಮ್ಮನ ಕಗ್ಗದ ಒಂದು ಕಾಪಿಯನ್ನು ಕೊಡ್ತಾರಂತೆ. ಕಾಪಿ ಕೊಟ್ಟಾಗ ನೋಡಿಬಿಟ್ಟು ಏನು ಇನ್ನು 4 ಸಾಲಿದೆ, ಏನು ಮಹಾಕಾವ್ಯ ಅನ್ನೋ ಥರ ಕೊಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡ್ರಂತೆ. ಯಾರು? ಕುವೆಂಪುರು. ಆಮೇಲೆ ಆದರೂ ಓದಬೇಕಲ್ಲ, ಓದ್ಬಿಟ್ಟು ಕುವೆಂಪು ಕೊನೆಗೆ ಅವರೊಂದು ಕಗ್ಗ ಬರೆದ್ರಂತೆ ಇದ್ರ ಮೇಲೆ. ಇವರ ಮಂಕುತಿಮ್ಮನ ಕಗ್ಗಕ್ಕೆ ಅವರು ಕೊಡ್ತಾರೆ, ಹಸ್ತಕ್ಕೆ ಬರಿನಕ್ಕೆ. ಅವರೊಂದು ಕಗ್ಗ ಬರೆದ್ರು, ಹಸ್ತಕ್ಕೆ ಬರಿನಕ್ಕೆ ಓದುತ್ತ ಮಸ್ತಕ ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಇದು DVG ಅವರು ಬರೆದಿದ್ದಲ್ಲ, ಕುವೆಂಪು ಅವರು ಬರೆದಿದ್ದು. ತೊಗೊಂಡೋಗಿ ಕೊಟ್ಟ ತಕ್ಷಣ ಇಳ್ಕೊಂಬಿಟ್ಟು ಏನು ಇದು ಅಂದ್ರಂತೆ, 4 ಸಾಲಿಂದ ಏನೋ ಮಹಾಕಾವ್ಯ ಬರೆದಂಗೆ ಅಂತ ಸ್ವಲ್ಪ ಮೂರ್ಲಿಸಿದ್ರಂತೆ. ಆದರೆ ಓದಬೇಕಲ್ಲ, ಓದ್ತಾ ಹೋದ್ರಂತೆ. ಹಸ್ತಕ್ಕೆ ಬರೀ ನಕ್ಕೆ, ಕೈಗೆ ಪುಸ್ತಕ ಕೊಟ್ಟಾಗ ನನಗೊಂದು ರೀತಿ ನಗು ಬಂತು. ಆಮೇಲೆ ಏನಾಯಿತು, ಓದುತ್ತಾ ಅದರ ಸಾಲುಗಳನ್ನ ಓದ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ. ಅದನ್ನು ಓದ್ತಾ ಅದರ ಆಳಕ್ಕೆ ಇಳಿತಾ ನಾನೇನಾಗೋಗ್ಬಿಟ್ಟೆ, ಗಂಭೀರನಾದೆ. ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಅಪ್ಪ, ನಾನು ಏನೋ ಅಂದುಕೊಂಡು ನಕ್ಬಿಟ್ಟೆ, ಆದರೆ ಅದರ ವಿಸ್ತರದ ದರ್ಶನ, ನಿನ್ನ ಆ ಕೃತಿಯ ವಿಸ್ತಾರವಾದ ದರ್ಶನವನ್ನು ನಾನು ಅರಗಿಸ್ಕೊಳ್ತಾ ನಾನೇನು ಮಾಡಿದೆ, ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಕೈ ಮುಗಿದ್ಬಿಟ್ನಪ್ಪ ನಿನ್ನ ಪುಸ್ತಕಕ್ಕೆ ಅಂತ ಮಹಾನ್ ಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಕುವೆಂಪುರವರು ಆ ಕೃತಿಯ ಬಗ್ಗೆ ಬರೆದಂತಹ ಒಂದು ಕಗ್ಗ ಅಂದರೆ ಅದನ್ನು ಕಗ್ಗ ಅಂದರೆ ಅದರ ಅರ್ಥ ಹಗ್ಗ ಅಂತಲೂ ಹೇಳ್ಬೋದು ನಾವು. ಹಗ್ಗ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಸಣ್ಣ 10 100 ನೂಲುಗಳನ್ನು ಸೇರಿಸಿ ಅದನ್ನು ಹೊಸದಾಗ ಅದು ಒಂದು ಭದ್ರವಾದಂಥ ಒಂದು ಹಗ್ಗವಾಗ್ತದೆ. ಅಂಥ ಸಣ್ಣ ತುಣುಕುಗಳನ್ನು ಸೇರಿಸಿ ನಾನು ಬರೆದಿರೋದು ಇದು ಕಗ್ಗ ಅಂತೇಳಿ. ಅವರು ಬರೆದಿರ್ತಕ್ಕಂತಹ ಕಗ್ಗದ ಕೆಲವು ಕಗ್ಗಗಳನ್ನು ನೋಡೋ ಪ್ರಯತ್ನ ಮಾಡೋಣ. ಮೊದಲಿನ 1-2 ಕಗ್ಗ ಭಗವಂತನನ್ನು ಕುರಿತಾದಂತಹ ಕಗ್ಗ, ಅದನ್ನು ಸ್ವಲ್ಪ ನೋಡೋಣ. ಶ್ರೀ ವಿಷ್ಣು ವಿಶ್ವಾಧಿಮೂಲ ಮಾಯಾಲೋಲ ದೇವ ಸರ್ವೇಶ ಪೊರಬಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ದೇವರ ಬಗ್ಗೆ ಬರೆದಂಥದ್ದು. ಎಷ್ಟು ವಿಚಿತ್ರ ಅಂದರೆ, ಅವನಿಗೆ ಭಗವಂತನಿಗೆ ಏನೇನು ಹೆಸರು ಕರಿತೀವಿ ನಾವು? ಶ್ರೀ ವಿಷ್ಣು, ವಿಶ್ವಾಧಿಮೂಲ, ಮಾಯಾಲೋಲ, ದೇವ, ಸರ್ವೇಶ, ಪರಬ್ರಹ್ಮನೆಂದು ಜನಂ, ಏನೇನೆಲ್ಲ ಹೆಸರುಗಳನ್ನ ಕರೆದಿದ್ದಾರೆ. ವಿಶ್ವಕ್ಕೆ ಮೂಲ ಅವನು ಅಂತ ಕರೀತಾರೆ, ದೇವರು ಅಂತ ಕರೀತಾರೆ, ಸರ್ವೇಶ ಅಂತ ಕರೀತಾರೆ, ಮಾಯೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರೋನು ಅಂತ ಕರೀತಾರೆ. ಇದೆಲ್ಲ ಕರೀತಾರೆ. ಆದರೆ
ಆವುದನು ಕಾಣದೊಡ ಮಳ್ತಿಯಿಂ. ಇಷ್ಟೆಲ್ಲ ಕರಿತಾ ಇದ್ದಾರಲ್ಲ, ಯಾರಾದರೂ ಇವನನ್ನು ನೋಡಿದಾರೋ? ಯಾರಾದರೂ ಒಬ್ಬರು ಪ್ರಪಂಚದಲ್ಲಿ ನಾನು ದೇವ್ರನ್ನ ನೋಡ್ಬಿಟ್ಟಿದ್ದೀನಿ ಅನ್ನೋಂಥವ್ರು ಇದ್ದಾರೋ? ಆವುದನು ಕಾಣದೊಡೆ ಅಳ್ತಿಯಿಂ. ಕಾಣದೇ ಇದ್ದಾಗ್ಯೂ ಕೂಡ ಬಹಳ ಪ್ರೀತಿಯಿಂದ ಅಳ್ತಿಯಿಂ ನಂಬಿಹುದು, ಬಹಳ ಪ್ರೀತಿಯಿಂದ ನಂಬಿಬಿಟ್ಟಿದ್ದಾರೆ ಜನ. ಕಂಡಿಲ್ಲ, ಕಂಡಿರೋದನ್ನಾದರೆ ನಾವು ಸ್ವಲ್ಪ ಈಗ ರಾಮ ಕೃಷ್ಣ ಇವ್ರನ್ನ ಸ್ವಲ್ಪ ಏನೋ ನೋಡಿರೋರೋ, ಏನೋ ಚಿತ್ರ ಬರೆದಿರೋದು, ಸ್ವಲ್ಪ ಒಂದು ನಮಗೆ ರಾಮ ಅಂದ ತಕ್ಷಣ ಒಂದು ಕಲ್ಪನೆ ಬಂದುಬಿಡುತ್ತೆ. ಇಲ್ಯಾರೋ ಈಗ ಉಪನ್ಯಾಸಕಾರರು ಹಿಂದೆ ಈಗ ನಮ್ಮ ನಂಜುಂಡ ಶೆಟ್ಟರು ಅಂದ ತಕ್ಷಣ ನಮಗೊಂದು ನಂಜುಂಡ ಶೆಟ್ಟರ ಮುಖ ನೋಡಿದ್ವಿ, ಒಂದು ಕಲ್ಪನೆ ಬಂದುಬಿಡುತ್ತೆ. ಆದರೆ ದೇವ ಸರ್ವೇಶ ಪರಬ್ರಹ್ಮ ಇವನ್ನ ಯಾರೋ ನೋಡಿದ್ದಾರಾ? ಯಾರೂ ನೋಡಿಲ್ಲ. ಆದರೆ ನೋಡದೆ ಇದ್ದರೂ ಕೂಡ ಅದಕ್ಕೆ ನಮಿಸ್ತಾ ಇರೋದ್ರ ಹಿಂದೆ ಏನಿದೆ? ಅದರಲ್ಲಿ ಅಳ್ತಿಯಿಂ, ಅಲ್ಲಿ ಬಹಳ ಮುಖ್ಯ ಪದ ಅಳ್ತಿಯಿಂ. ಪ್ರೀತಿಯಿಂದ ನಂಬಿಕೊಂಡಿದ್ದಾರೆ ಜನ. ಆ ಪ್ರೀತಿಯಿಂದ ನಂಬಿಕೊಂಡಿರುವಂತಹ ಒಂದು ಭಗವಂತ ಇದ್ದಾನಲ್ಲ, ಆ ವಿಚಿತ್ರಕ್ಕೆ ನಮಿಸು. ನೋಡಿ, ಇದು ಬಹಳ ವಿಚಿತ್ರ. ಅಂದರೆ ನೋಡಿಲ್ಲ ಜನ, ಏನು ಮಾಡಿದ್ದಾರೆ? ನಂಬಿದ್ದಾರೆ. ನೋಡಿಲ್ಲ, ನಂಬಿದ್ದಾರೆ. ಅಂತಹ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಇಟ್ಸ್ ಒನ್ ವಂಡರ್. ಅದೊಂಥರ ವಿಚಿತ್ರ. ಇದು ಒಬ್ಬ ಸೂಫಿ ಸಂತ ಇದ್ದಾನೆ, ಬಯಾಜಿದ್ ಅಂತಕ್ಕಂಥವನು ಸೂಫಿ ಸಂತ. ಅವನು ದೇವರು ಧ್ಯಾನ ಮಾಡ್ತಾ ಇದ್ದಾನಂತೆ. ಅವನೇನು ದೇವ್ರನ್ನ ನೋಡಿಲ್ಲ, ಆದರೆ ಧ್ಯಾನ ಮಾಡ್ತಾ ಇದ್ದಾನೆ. ಒಂದು ಸಾರಿ ಭಗವಂತ ಹೋಗು, ಒಂದು ದೇವತೆಯನ್ನು ಕರೆದು ಹೇಳ್ತಾನಂತೆ, ಹೋಗು, ಆ ಬಯಾಜಿದ್ ಎಷ್ಟು ನಂಬಿಕೆಯಿಂದ ಪ್ರೀತಿಯಿಂದ ನನ್ನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದಾನೆ, ಹೋಗಿ ಅವನಿಗೆ ಏನು ಬೇಕೋ ಕೊಟ್ಟು ಬಾ ಅಂತ ಕಳಿಸ್ತಾನಂತೆ. ಆ ದೇವತೆ ಬಂದು ಬಯಾಜಿದ್ ಎದುರುಗಡೆ ನಿಂತ್ಕೊಳ್ಳುತ್ತೆ ದೇವತೆ. ಅವನೇನು ಕಣ್ಣು ಬಿಡಲಿಲ್ಲ. ಬಯಾಜಿದ್ ಸ್ವಲ್ಪ ಅಲುಗಾಡಿಸ್ತಾನೆ, ಹಲೋ ಬಯಾಜಿದ್, ನಾನು ಬಂದಿದ್ದೇನೆ. ಇವನು ಅಲುಗಾಡಿಸೋದಕ್ಕೆ ಕಣ್ಬಿಟ್ಟ ತಕ್ಷಣ ಏನು ಬೇಕು ನಿನಗೆ ಅಂತಾನಂತೆ. ಯಾರು ಕೇಳಿದ್ದು? ದೇವತೆ ಬಯಾಜಿದ್ದನ್ನು ಕೇಳಲಿಲ್ಲ, ಬಯಾಜಿದ್ ದೇವತೆನ ಕೇಳ್ತಂತೆ, ಏನು ಬೇಕಪ್ಪ ನಿನಗೆ ಅನ್ನಂತವ್ನು. ಅಪ್ಪ ನನಗೇನು ಬೇಡ, ಆ ಭಗವಂತ ನನ್ನನ್ನು ಕಳಿಸಿದ್ದಾನೆ, ನಿನಗೇನಾದರೂ ಕೊಟ್ಬಾ, ಅವನೇನು ಕೇಳ್ತಾನೋ ಕೊಟ್ಬಾ ಅಂತ ಕಳಿಸಿದ್ದಾನೆ, ನಿನಗೇನು ಬೇಕು ಅಂತ ಕೇಳ್ತಾನೆ. ಅಪ್ಪ ನನಗೇನು ಬೇಡ, ಸದ್ಯ ನನ್ನನ್ನು ಆರಾಮಾಗಿ ಬಿಟ್ಬಿಡು, ನೀನು ನನಗೇನು ಡಿಸ್ಟರ್ಬ್ ಮಾಡಬೇಡ ಅಂತ. ಇಲ್ಲಪ್ಪ, ಭಗವಂತ ನಿನ್ನ ಕಳಿಸಿದ್ದಾನೆ ನನ್ನನ್ನು, ಏನಾದರೂ ಕೊಟ್ಬಾ ಅಂತ. ಏನಾದರೂ ಕೇಳಪ್ಪ, ನೀನು ಪ್ರೀತಿಯಿಂದ ಕೊಡ್ತೀನಿ ನಾನು ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನೋಡು, ನಿನಗೆ ಹಂಗೂ ಏನಾದರೂ ನನಗೆ ಕೊಡಬೇಕು ಅಂತ ಇದ್ದರೆ, ನಾನು ನನ್ನ ಗುಡಿಸಲಿನಲ್ಲಿ ಒಂದು ದೀಪ ಇಟ್ಕೊಂಡು ಆ ದೀಪ ನೋಡ್ತಾ ಧ್ಯಾನ ಮಾಡ್ತಾ ಇದ್ದೀನಿ. ಸೊ ನೀನು ಆ ದೀಪ ಆಗಾಗ ಹಾರೋಗುತ್ತೆ, ಅದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ದೀಪ ಹಾರೋದಾಗ ಆ ದೀಪ ಹಾರೋದಂಗೆ ಸ್ವಲ್ಪ ನೋಡ್ಕೊಂಬಿಡು ಸಾಕು. ಅಥವಾ ಇನ್ನೊಂದು ಸ್ವಲ್ಪ ನಿನಗೇನಾದ್ರು ಕೊಡ್ಬೋದು ಅಂತ ಇದ್ದರೆ, ಆ ದೀಪ ಉರಿಯೋದಕ್ಕೆ ಎಣ್ಣೆ ಬೇಕಲ್ಲ, ನಾನು ದುಡಿಬೇಕು ಅಂದರೆ ನಾನು ಹೊರಗಡೆ ಹೋಗಬೇಕು, ಅಷ್ಟೊತ್ತು ನಾನು ಆ ಭಗವಂತನ ಒಂದು ಸ್ಮರಣೆಯಿಂದ ಸ್ವಲ್ಪ ನನಗೆ ತಪ್ಪಿ ಹೋಗಿಬಿಡುತ್ತೆ, ಅದಕ್ಕೆ ಅದು ದೀಪದಲ್ಲಿ ಎಣ್ಣೆ ಹಾಗೆ ಇರೋ ಹಾಗೇನಾದ್ರು ಕೊಡೋದಾದರೂ ಕೊಡುವಂತ. ಇದು ಪ್ರೀತಿ ಅಂದರೆ, ಭಗವಂತನ ಮೇಲಿರೋ ಪ್ರೀತಿ ಅಂದರೆ. ನಾವು ಏನು ಮಾಡ್ತೀವಿ? ನಮ್ಮ ಕೆಲಸ ಆಗಲಿಲ್ಲ ಅಂದರೆ ನೀನು ಪೂಜೆನೇ ಮಾಡಲ್ಲ ನೋಡು ಅಂತ ಶುರು ಮಾಡ್ತೀವಿ. ಆದರೆ ನೋಡಿ, ಅವರು ಹೇಳ್ತಾರೆ, ಅಂತಹ ಒಂದು ಪ್ರೀತಿಯಿಂದ ಯಾವುದನ್ನು ನಂಬಿದೆಯೋ ಪ್ರಪಂಚ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸಪ್ಪ ನೀನು ಅಂಥೇಳಿ ನಮಗೆ ಕರೆ ಕೊಡ್ತಾರೆ. ಹಾಗೆ ಮುಂದುವರಿತಾ, ಜೀವ ಜಡ ರೂಪ ಪ್ರಪಂಚದವನಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಆ ಚೈತನ್ಯ ಇದೆಯಲ್ಲ, ಅದು ಹೇಗೆ ಆವರಿಸ್ಕೊಂಡಿದೆ?
ಯಾವುದನ್ನು ನಾವು ಜೀವ ಜಡ ಅಂತ ಪ್ರತ್ಯೇಕ ಮಾಡ್ತಾ ಇದ್ದೀವಲ್ಲ, ಒಂದು ಕಾಲದಲ್ಲಿತ್ತು ಇದು ಜಡ ಪದಾರ್ಥ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಈಗ ಯಾವುದಾದ್ರೂ ಜಡ ಪದಾರ್ಥ ಅಂತ ಇದೆಯಾ? ಏನೂ ಚೈತನ್ಯ ಇಲ್ಲದೆ ಇರೋದು ಅಂತ ಇದೆಯಾ? ವಿಜ್ಞಾನ ಥರ ವಿಭಜಿಸಿತ್ತು. ಆದರೆ ನಮ್ಮ ಋಷಿಮುನಿಗಳು ಅಣುರೇಣು ತೃಣ ಕಾಷ್ಟದಲ್ಲಿಯೂ ಭಗವಂತನ ಚೈತನ್ಯ ಇದೆ ಅನ್ನೋದನ್ನು ಆಗಲೇ ಹೇಳಿದರು. ಈಗ ನಮ್ಮ ಸೋದರಿ ಚಂದ್ರಿಕಾ ಅವರು ಹಾಡಬೇಕಾದ್ರೆ ಅದೊಂದು ಹಾಡು ಬಂತು, ಅಣುರೇಣು ತೃಣ ಕಾಷ್ಟದಲ್ಲೂ ಆ ಭಗವಂತನ ಚೈತನ್ಯ ಇದೆ ಅಂತೇಳಿ. ಯಾವ ಜಡ ಅಂತ ನಾವು ಕರಿತೀವೋ ಆ ಜೀವ ಜಡ ರೂಪ ಪ್ರಪಂಚದವನು ಆವುದು, ಅದು ಯಾವುದೋ ಒಂದು, ಅದು ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಈ ಜೀವ ಜಡ ಅನ್ನುವಂಥ ಎಲ್ಲದರಲ್ಲೂ ಕೂಡ ಅದು ಏನು ಮಾಡಿದೆ, ಆವರಿಸಿಕೊಂಡು ಒಳ ನೆರೆದಿಹುದಂತೆ. ಎಲ್ಲದರೊಳಗಡೆ ಅದು ಸೇರಿಕೊಂಡಿದೆಯಂತೆ. ಅದು ಹೇಗಿದೆ ಅಂದರೆ ಅದು ಸೇರಿಕೊಂಡಿರುವ ಆ ಚೈತನ್ಯ ಹೇಗಿದೆ, ಭಾವಕ್ಕೊಳಪಡದಂತೆ. ಅದನ್ನು, ಆ ಚೈತನ್ಯವನ್ನು ನಾವು ನಮ್ಮ ಭಾವನೆಗಳಿಂದ ಅಥವಾ ನಮ್ಮ ಮನಸ್ಸಿನಿಂದ ಆ ಚೈತನ್ಯವನ್ನು ನಾವೇನಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಭಾವಕ್ಕೊಳಪಡದಂತೆ. ಅದು ನಮ್ಮ ಭಾವನೆಗೆ, ನಮ್ಮ ಮನಸ್ಸಿಗೆ, ನಮ್ಮ ಇಂದ್ರಿಯಗಳಿಂದ ಅದನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅಳತೆಗಳಬಡದಂತೆ. ಅದನ್ನು ಇಷ್ಟು ಅಂತ ಅಳತೆ ಮಾಡೋಕ್ಕೆ ಬರುತ್ತಾ? ಭಗವಂತ ಅಂದರೆ ಇಷ್ಟು ಅಂತ ಹೇಳಕ್ಕೆ ಬರುತ್ತಾ? ಆದರೂ ನಮ್ಮ ಋಷಿಮುನಿಗಳು ಯಾವುದಾದ್ರು ಒಂದು ರೀತಿಯಲ್ಲಿ ಅದನ್ನ ಹೇಳ್ಬೇಕಲ್ಲ ಅಂಥೇಳಿ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋರುತ್ವ ಅಂತ ಕರೆದ್ರು. ಹಂಗಂದ್ರೆ ಭಗವಂತನಿಗೆ 1000 ಕಾಲು 1000 ಕಣ್ಣು ಅನ್ನೋದು ಸರಿನಾ? ಏನೋ ಅವನ ಅಗಾಧತೆಯನ್ನು ಹೇಳಬೇಕಲ್ಲ, ಏನೋ ಹೇಳಿದ್ರು. ಆದರೆ ಅದರ ಅಗಾಧತೆ ಅಂದರೆ ಅದು ಅಳತೆಗೆ ಅಳವಡದಂತೆ. ಅದು ಅಳತೆಗೆ ಸಿಕ್ಕುತ್ತಾ? ನಮ್ಮ ಅಜ್ಜಿ ಒಂದು ಹಾಡು ಹೇಳ್ತಿತ್ತು. ನಮ್ಮ ಅಜ್ಜಿ ನಿಜವಲ್ಲ, ಅವೆಲ್ಲ ಈಗ ನಮಗೆ ನೆನಪಿಗೆ ಬರ್ತವೆ. ಮೂಲವಿಲ್ಲದೆ ಮೂಡಿದವಗೆ ಎಲ್ಲ ಮೂಲೆಯೋಳ್ ತುಂಬಿ ತುಳುಕುವಾಗೆ, ಮಂಗಳಾರತಿ ತಂದು ಬೆಳಗ್ಗೆ ನಮ್ಮ ಲಿಂಗ ದೇಹದ ನಾಯಕನಿಗೆ. ಮೂಲವಿಲ್ಲದೆ ಮೂಡಿದವಗೆ ಎಲ್ಲ ಮೂಲೆಯೋಳ್ ತುಂಬಿ ತುಳುಕುವಾಗೆ. ಅವನಿಗೆ ಯಾವುದಾದ್ರು ಒಂದು ಮೂಲ ಇದೆಯಾ? ಇಟ್ಸ್ ಎ ರೂಟ್ಲೆಸ್ ರೂಟ್, ಕಾಸ್ಲೆಸ್ ಕಾಸ್. ಅಂಥದ್ದದು ಅದು ಅಳತೆಗೆ ಸಿಗಲ್ಲ. ಅದಕ್ಕೆ ಭಗವಾನ್ ಬುದ್ಧರನ್ನ ಯಾರಾದರೂ ಕೇಳಿದ್ರೆ, ದೇವ್ರ ಬಗ್ಗೆ ಕೇಳಿದ್ರೆ, ದೇವರಿದ್ದಾನ ಅಂದರೂ ಮಾತಿಲ್ಲ, ದೇವರಿಲ್ವಾ ಅಂದರೂ ಅದಕ್ಕೂ ಉತ್ತರ ಇಲ್ಲ. ಯಾಕೆಂದರೆ ಡೋಂಟ್ ಮೆಸರ್ ವಿಚ್ ಈಸ್ ಇಮ್ಮೆಸರಬಲ್. ಡೋಂಟ್ ಮೆಸರ್ ವಿಚ್ ಈಸ್ ಇಮ್ಮೆಸರಬಲ್. ಅಳೆಯಲಾಗದ್ದನ್ನು ಅಳಿಲಿಕ್ಕೆ ಹೋಗಬೇಡ. ಅದಕ್ಕೆ ನೋಡಿ, ಅದು ಭಾವಕ್ಕೊಳಪಡೋದಿಲ್ಲ. ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಸ್ಸಿಗೆ ಸಿಗಲ್ಲ, ಅದು ಅಳತೆಗೆ ಸಿಗಲ್ಲ. ಆದ್ದರಿಂದ ಅದೇನು, ಆ ವಿಶೇಷಕ್ಕೆ ಮಣಿಯೋ, ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ನೋಡಿ, ಅಲ್ಲಿ ವಿಚಿತ್ರ, ಮೊದಲನೇ ಕಗ್ಗದಲ್ಲಿ ವಿಚಿತ್ರ ಅಂದರು, ಎರಡನೇ ಕಗ್ಗದಲ್ಲಿ ಅದೊಂದು ವಿಶೇಷ ಅಂದರು. ಅದೊಂದು ವಿಶೇಷ. ಒಂದೊಂದು ಅದು ಎಷ್ಟು ಚೆನ್ನಾಗಿದ್ರೆ. ಅಕ್ಕ ವಚನ ಆಡ್ತಾಯಿದ್ರು ಆಗಲೇ, ಬಸವಣ್ಣವ್ರ ವಚನಗಳ ಅಲ್ಲೊಂದು ವಚನ ಬರ್ತದೆ. ಅವನ ಭಗವಂತನ ಅಗಾಧತೆಯನ್ನು ಹೇಳ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಅಲ್ವಾ? ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ. ನೀವು ಅಲ್ಲೋದ್ರೆ ಇನ್ನು ಅದು ಇನ್ನೂ ಮುಂದಕ್ಕೆ ಹೋಗುತ್ತೆ, ಇನ್ನೂ ಮುಂದಕ್ಕೆ ಹೋಗುತ್ತೆ, ಇನ್ನು ಮತ್ತೆ ಮೇಲೆ ಹೋಗುತ್ತೆ. ಹಾಗೆ ಅದು ಅಗೋಚರ, ಅಪ್ರತಿಮ. ಆದರೂ ಅದಕ್ಕೆ ನಾವು ನಮಿಸ್ತಾ ಇದ್ದೀವಿ, ಅದನ್ನು ನಮಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ಮೊದಲನೇ ಕಗ್ಗದಲ್ಲಿ ವಿಚಿತ್ರ, ಎರಡನೇ ಕಗ್ಗದಲ್ಲಿ ವಿಶೇಷ. ಈ 3 ಕಗ್ಗದನ್ನು ನೋಡಿಬಿಡೋಣ. 3ನೇ ಕಗ್ಗದಲ್ಲಿ ಬರೀತಾರೆ, ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು, ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ
ವಿಹರಿಪುದೊಳ್ಳಿತೆಂಬುದು ನಿಸವಾದೊಡೆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಮಂಕುತಿಮ್ಮ. ಇಹುದೋ ಇಲ್ಲವೋ ಗೊತ್ತಿಲ್ಲ ನಮಗೆ, ಇಹುದೋ ಇಲ್ಲವೋ ತಿಳಿಯದೊಂದು ವಸ್ತು, ಅದು ಇದೆ ಅಂತ ಗೊತ್ತಿಲ್ಲ, ಅದಿಲ್ಲ ಅಂತ ಗೊತ್ತಿಲ್ಲ. ಆದರೆ ನಿಜ ಮಹಿಮೆಯಿಂ, ಅದು ತನ್ನ ಆ ಯಾವುದೋ ಒಂದು ಮಹಿಮೆ ಇದೆಯಲ್ಲ, ಅದರದೊಂದು ಸ್ಪೆಷಾಲಿಟಿ ಇದೆಯಲ್ಲ, ಆ ಮಹಿಮೆಯಿಂದ ಅದೇನಾಗಿದೆ, ಜಗವಾಗಿ ಜೀವ ವೇಷದಲ್ಲಿ, ಅದೇ ಪ್ರಪಂಚವಾಗಿ ಆ ಪ್ರತಿಯೊಂದು ತಾನು ಏನೇನು ವೇಷಗಳ ತೊಟ್ಕೊಂಡಿದೆಯೋ ಆ ಎಲ್ಲದರಲ್ಲೂ ಕೂಡ ವಿಹರಿಪುದು, ಅದೆಲ್ಲವನ್ನು ಆರಿಸ್ಕೊಂಡಿದೆ. ಅದೇನಾದರೂ ನಿನಗೆ ಒಳ್ಳೆತೆಂಬುದು, ಅದು ನಿಜವಾಗಲೂ ಒಳ್ಳೆಯದು ಅಂತ ನಿನಗೆ ಗೊತ್ತಾದರೆ, ನಿಸದವಾದೊಡೆ, ಅದು ನಿನಗೆ ನಿಶ್ಚಯವಾದರೆ, ಅದು ಒಳ್ಳೆಯದು ಅಂತ ನಿನಗೆ ನಿಜವಾಗ್ಲೂ ನಿಶ್ಚಯವಾದರೆ, ಖಂಡಿತವಾದರೆ ನೀನೇನು ಮಾಡು, ಗಹನ ತತ್ವಕ್ಕೆ ಮಣಿಯೋ, ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಒಂದು ವಿಚಿತ್ರ, ಮೊದಲನೇ ಕಗ್ಗದಲ್ಲಿ ವಿಚಿತ್ರ ಅಂತಾರೆ, ಎರಡನೇ ಕಗ್ಗದಲ್ಲಿ ವಿಶೇಷ ಅಂತಾರೆ, ಮೂರನೇ ಕಗ್ಗದಲ್ಲಿ ಏನು ಹೇಳ್ತಾರೆ, ಗಹನ ಅಂದರು. ಅಂದರೆ ಗಹನ ಅಂದರೆ ಏನದು? ಇಟ್ಸ್ ಎ ಸೀಕ್ರೆಟ್, ಇಟ್ಸ್ ಎ ಮಿಸ್ಟರಿ. ಅದೊಂದು ಸೀಕ್ರೆಟ್. ಅದು ನಿನಗೆ ನೋಡಿದ ತಕ್ಷಣ, ನೀನು ಕೇಳಿದ ತಕ್ಷಣ ನಿನಗೆ ಅದು ಕಾಣಲ್ಲ, ಅದು ಮಿಸ್ಟರಿ, ಇಟ್ಸ್ ಎ ಮಿಸ್ಟರಿ. ಆದರೂ ನೀನು ಅದು ಏನು ಮಾಡಬೇಕೀಗ, ಮಿಸ್ಟರಿಗೆ ನೀನು ಆ ಗಹನ ತತ್ವಕ್ಕೆ ಶರಣು, ಅದಕ್ಕೆ ನೀನು ಶರಣಾಗಬೇಕಪ್ಪ. ಅದು ಅಷ್ಟೇ ನಿನಗಿರುವಂಥ ಒಂದು ಸಾಧ್ಯತೆ. ನೀನು ಅದಕ್ಕೆ ಶರಣಾದರೆ ಮುಂದೆ ನಿನಗೆ ಅದೇನೋ ಸಿಗಬೇಕು, ಅದು ಸಿಗ್ತದೆ ಅಂತೇಳಿ. ಎಷ್ಟು ಚೆನ್ನಾಗಿ ಅವ್ರು ವಿಚಾರ ಮಾಡ್ತಾರೆ ಅಂದರೆ ನೋಡಿ, ಇನ್ನೊಂದು ಕಗ್ಗದಲ್ಲಿ ಯಾಕೆ ಇಷ್ಟು ಮಿಸ್ಟ್ರಿ, ಅವನು ಇದನ್ನೆಲ್ಲ ಮಾಡಿದವನು ಇದನ್ನು ಯಾಕೆ ಅಷ್ಟೊಂದು ಮಿಸ್ಟ್ರಿಯಾಗಿ ಯಾಕಿಟ್ಟ, ಅವನು ಯಾಕೆ ಓಪನ್ ಮಾಡಬಾರ್ದಾಗಿತ್ತು? ಬಹಳ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ನಮಗೆ ಯಾವುದೋ ಒಂದು ಕೆಲಸ ಇರುತ್ತೆ, ಅದ್ರ ಬಗ್ಗೆ ನಮಗೇನೂ ಪರಿಣಿತಿ ಇರಲ್ಲ. ಯಾರನ್ನೋ ಹೋಗಿ ಕೇಳ್ತೀವಿ, ಯಾರನ್ನೋ ಕೇಳ್ತೀವಿ, ಅವರ ಕೆಲಸ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಆಮೇಲೆ ನಾವೇನಂತೀವಿ, ಅಯ್ಯೋ ಇಷ್ಟೇನಾ, ಅಯ್ಯೋ ಆ ಹೇಳ್ಕೊಟ್ಟವ್ರಿಗೆ ಹೆಂಗಾಗ್ಬಿಡುತ್ತೆ. ಅದಕ್ಕೆ ಕಗ್ಗದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಡಿ ವಿ ಜಿಯವರು. ಯಾಕೆ ಅಂದರೆ, ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು, ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ನುಡಿದು, ನಿರವಿಸಿಹ ವಿಶ್ವಚಿತ್ರದ ಮರ್ತ್ಯ ನರನು ಅರಿತೆ ನಾನೆನ್ನುವಂತಾಗೆ ಕೃತಿ ಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ. ಭಗವಂತ ಅವನ ಲೀಲೆನ ನಾವು ನೋಡ್ತಾ ಇದ್ದರೆ, ನೀವು ನೋಡ್ತಾ ಇರಿ, ಪ್ರಕೃತಿ ನೋಡ್ಬೇಕು ನಾವು, ಪ್ರಕೃತಿ ಜೊತೆಲಿ ಇರಬೇಕು ನಾವು. ಎಲ್ಲೋ ಒಂದು ಕಡೆ ಹೊಸ ಜಾಗಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಮೊನ್ನೆ ನಾವು ಫಾರ್ ಎಕ್ಸಾಂಪಲ್ ಅಡಿಯಾರಿಗೆ ಹೋಗಿದ್ವಿ. ಆ ಅಡಿಯಾರಲ್ಲಿ ಆ ರೂಮಿಂದ ನಾವು ಹೊರಗೆ ಬಂದರೆ ಸಾಕು, ಎರಡು ಥರ ಒಂದು ಕೀಟಗಳು ಒಂದಕ್ಕೊಂದು ಕಚ್ಕೊಂಡು ಎರಡೂ ಹಿಂಗೆ ಹೋಗ್ತಾ ಇರೋದು. ಅದನ್ನು ನೋಡಿದ್ರೆ ಅದ್ರ ಮೇಲಿರೋ ಡಾಟು ಅದೆಲ್ಲ ನಾವು ತಗೊಂಡು ಪೆನ್ಸಿಲಲ್ಲೇ ಹಣಗಿಟ್ಕೊಳ್ಬೇಕು ಅಂತ ನಾವು ಪರ್ಟಿಕ್ಯುಲರ್ ನಾವು ಇಟ್ಕೋತೀವಲ್ಲ, ಹೀಗೆ ಕನ್ನಡಿ ನೋಡ್ಕೊಂಡು ಹೀಗೆ ಮಾಡ್ಕೊಂಡಾಗ ಅಷ್ಟು ಚೆನ್ನಾಗಿ ಅದ್ರ ಮೇಲೆ ಆ ಡಾಟ್ಸ್ ಎಲ್ಲ ಅದು ನೋಡ್ತಿದ್ರೆ, ನಾವು ಹಿಂಗೆ ಹೋದ ತಕ್ಷಣ ಅದು ಎಷ್ಟು ರೆಸ್ಪಾನ್ಸ್ ಮಾಡಿಬಿಡೋದು ಅಂದರೆ, ಏನೋ ನನಗೆ ಡಿಸ್ಟರ್ಬ್ ಮಾಡಿಬಿಡ್ತಾರೆ ಅಂದರೆ ಹಿಂಗೆ ಹೊರಟ್ಬಿಡೋದು. ಅದು ನೋಡ್ರಿ, ಏನು ಇದು ಭಗವಂತ, ಇದಕ್ಕೆ ಎಲ್ಲಿ ಕಾನ್ಷಿಯಸ್ ಐತೆ, ಇದಕ್ಕೆ ಯಾರೋ ಬಂದರು ಇದೇನು ಡಿಸ್ಟರ್ಬ್ ಆಗುತ್ತೆ ಅಂತ ಇದಕ್ಕೆ ಎಲ್ಲಿ ಗೊತ್ತಾಗ್ತಾ ಇದೆಯಪ್ಪ, ಇದಕ್ಕೆ ಆಶ್ಚರ್ಯ ಆಗಿಬಿಡುತ್ತೆ. ಇನ್ನೇನು ಬೇಡ, ಇರುವೆಗಳ ಗೂಡನ್ನು ನೋಡಿ, ಇರುವೆಗಳ ಸಾಲನ್ನು ನೋಡಿ, ಈ ಕಡೆಯಿಂದ ಹೋಗ್ತಾ ಇರುತ್ತೆ, ಇನ್ನು ಆ ಕಡೆಯಿಂದ ಒಂದು ಬರ್ತಾ ಇರುತ್ತೆ. ಅವು ಎರಡು ಹೋಗ್ತಾ ಪಟ್ ಅಂತ ಒಂದೇನೋ ಡಿಕ್ಕಿ ಕೊಟ್ಟು ಒಂದು ಮುಂದಕ್ಕೆ ಹೋಗುತ್ತೆ. ಅಲ್ಲೇನಾದ್ರು ಸ್ವಲ್ಪ ಡೇಂಜರ್ ಅಂತ ಗೊತ್ತಾದ್ರೆ ಮತ್ತೆ ಹಂಗೆ ಹೆದರ್ಕೊಂಡು ಹಿಂದಕ್ಕೆ. ಏನು ವಾಟ್ಸ್ ಎ ಮಿರಾಕಲ್, ಏನು ಸೀಕ್ರೆಟ್ ಇದೆಲ್ಲ, ಅವನು ಹೆಂಗೆ ಇಟ್ಟಿದ್ದಾನೆ ಇದನ್ನೆಲ್ಲ. ಇಷ್ಟೆಲ್ಲ ಇದು ಸೃಷ್ಟಿ ಆಗಬೇಕಾದ್ರೆ ಅವ್ರು ಬರೀತಾರೆ ಡಿ ವಿ ಜಿ, ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು, ಇದೆಲ್ಲವನ್ನ ಸೃಷ್ಟಿ ಮಾಡಬೇಕಾದ್ರೆ ಭಗವಂತ ಇದಕ್ಕೆ ಪ್ಲ್ಯಾನಿಂಗ್ ಎಷ್ಟು ಕಾಲ ಮಾಡಿರ್ಬೇಕು ಅವನು. ಇದರ ಪ್ಲ್ಯಾನ್ ಮಾಡಬೇಕಾದ್ರೆ ಅವನು ಎಷ್ಟು ಸಮಯ ತೆಗೆದುಕೊಂಡಿರ್ಬೋದು. ಇಷ್ಟೆಲ್ಲ ಮಾಡಿ ನಿರವಿಸಿಹ ವಿಶ್ವಚಿತ್ರವ,
ಈ ವಿಶ್ವವನ್ನು ಇಷ್ಟೆಲ್ಲ ಮಾಡಿ ಸೃಷ್ಟಿ ಮಾಡಿದನಲ್ಲ, ಇದನ್ನು ಇವನು ಈ ವಿಶ್ವ ಚಿತ್ರವ ಈ ಮರ್ತ್ಯ ನರ ಇವನಿದಾನಲ್ಲ ಮನುಷ್ಯ, ಅವನು ಅರಿತೆನೆನ್ನುವಂತಾಗಿ ತಕ್ಷಣಕ್ಕೆ ನನಗೆಲ್ಲ ಗೊತ್ತಾಗ್ಬಿಡ್ತು ಅಂತ ಅಂದುಬಿಟ್ರೆ ಅದೇನಾಗ್ಬೋದು, ಕೃತಿ ಕೌಶಲದ ಇಂತಹ ಒಂದು ಕೃತಿ ಇದೆಯಲ್ಲ ಭಗವಂತ ಅಂತಕ್ಕಂಥ ಭಗವಂತ ಸೃಷ್ಟಿ ಮಾಡೋ ಈ ವಿಶ್ವದ ಸೃಷ್ಟಿ ಇದೆಯಲ್ಲ, ಇದರ ಸೃಷ್ಟಿಯ ಒಂದು ಹಿರಿಮೆಗೆ ಅದು ಕುಂದಾಗಬಹುದು. ಇಷ್ಟನ ಭಗವಂತ ಅನ್ನಿಸ್ಬಿಡ್ಬೋದು. ಅದಕ್ಕೆ ಅವನೇನು ಮಾಡಿದ್ದಾನೆ, ಇದನ್ನು ಇಷ್ಟು ಒಂದು ರೀತಿ ಸೀಕ್ರೆಟಾಗಿ ಇಟ್ಟಿದ್ದಾನೆ. ಅದಕ್ಕೆ ಒಂದು ತಮಾಷೆಯಾಗಿ ಹೇಳ್ತಿದ್ರು ನಮ್ಮ ಕರ್ಜಿಗೆ, ಒಂದು ಕಂಪ್ಯೂಟ್ರ್ ತಂದಿದ್ದಾನೆ ಮಗ, ಹೊಸ ಕಂಪ್ಯೂಟ್ರ್ ತಂದಿದ್ದಾನೆ, ಅವನು ಇನ್ನೂ ಜೋಡಿಸಿಲ್ಲ ಕಂಪ್ಯೂಟ್ರನ್ನ, ಎಲ್ಲ ಇಟ್ಬಿಟ್ಟು ಅವನು ಹೋಗಿದ್ದಾನೆ ಹೊರಗಡೆ. ಅಪ್ಪ ಏನು ಮಾಡಿದ್ರು, ಕೂತ್ಕೊಂಡು ಏನು ಸ್ವಾಮಿಯ ರಿಟೈರ್ಡ್ ಪರ್ಸನ್ ಅಲ್ಲ ನಮ್ಮ ಥರ, ಏನು ಕೆಲಸ ಇದೆಲ್ಲ ಅದನ್ನ ತೊಗೊಂಡಿದ್ದಾರೆ. ಸ್ಟಾರ್ಟಿಂಗ್ಗೆ ಮ್ಯಾನ್ಯುಯಲ್ ಸಿಕ್ಕಿದೆ, ಆ ಮ್ಯಾನ್ಯುಯಲ್ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಜೋಡಿಸಿದ್ದಾರೆ. ಬೆಳಗ್ಗೆ ತಿಂಡಿ ತಿಂದು ಕೂತ್ಕೊಂಡವರು ಅವ್ನು ಮಧ್ಯಾಹ್ನ ಮನೆಗೆ ಮಗ ಊಟಕ್ಕೆ ಬರೋ ಅಷ್ಟೊತ್ತಿಗೆ ಇವರೆಲ್ಲ ರೆಡಿ ಮಾಡಿಟ್ಟಿದ್ರು. ಮಗನೇ ನೋಡೋ ಕಂಪ್ಯೂಟರ್ನೆಲ್ಲ ಜೋಡಿಸ್ಬಿಟ್ಟಿದ್ದೀನಿ ಕಣೋ ಅಂತ ಕೊಟ್ಟರು ಅಂತ, ಏನೋ ಮಾಡಿಬಿಟ್ಟಿದ್ದೀನಿ ನನಗೆ. ಅವ್ನು ಬಂದು ಹಿಂಗೆ ನೋಡ್ಬಿಟ್ಕೊಂಡು, ಅಪ್ಪ ತಪ್ಪು ಮಾಡಿದೆಯಲ್ಲ ಅನ್ನಂತೆ. ಅಪ್ಪ ನೀನು ತಪ್ಪು ಮಾಡಿಬಿಟ್ಟಿದೆಯಲ್ಲ. ಅಯ್ಯೋ ಏನು ತಪ್ಪು ಮಾಡಿದ್ದೀನೋ. ಅವ್ನು ತೊಗೊಂಡು 5 ನಿಮಿಷಕ್ಕೆ ಇವ್ರು ಬೆಳಗ್ಗೆ ತಿಂಡಿ ತಿಂದಾಗಿಂದ ಕೂತ್ಕೊಂಡು ಮಧ್ಯಾಹ್ನ ಊಟದವರೆಗೂ ಮಾಡಿದ್ರಲ್ಲ, ಅದನ್ನು ಅವನು ಬಂದು 5 ನಿಮಿಷಕ್ಕೆ ನೋಡಿ ಇದೀಗ ಅಂತ ಜೋಡಿಸ್ಬಿಟ್ಟು. ಹೌದಾ ಅಂದರೆ ಇದು ಆ ಭಗವಂತ ಇಷ್ಟೆಲ್ಲ ಮಾಡುವಾಗ ಎಷ್ಟೊಂದು ಸಮಯ ತಗೊಂಡಿದ್ದಾನೆ. ಅಂಥದ್ದನ್ನು ಈಗ ಈ ಮನುಷ್ಯ, ಈ ನರ ಮರ್ತ್ಯದ ನರ ನನಗೆ ಅರ್ಥ ಆಗ್ಬಿಡ್ತು ಅಂದರೆ ಆ ಕೃತಿ ಕೌಶಲ್ಯಕ್ಕೆ ಎಲ್ಲಾದರೂ ಒಂದು ಕುಂದು ಬಂದಿರ್ಬೋದು ಅಂತೇಳಿ ಅದಕ್ಕೆ ಇದನ್ನು ಒಂದು ಮಿಸ್ಟರಿಯಾಗಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೇ ನಮ್ಮ HPB ಅವ್ರನ್ನ ಭಾಳಷ್ಟು ಜನ ಕೇಳ್ತಿದ್ರಂತೆ, ಅಮ್ಮ ನೀನು ಬರೆದಿದ್ದೆಲ್ಲ ಈ ಸಾಹಿತ್ಯ ಇದು ಯಾರಿಗೂ ತಲೆಗೆ ಹೋಗಲ್ಲಮ್ಮ, ಇದು ಬಹಳ ಕಷ್ಟ, ಇದನ್ನು ಇನ್ನೊಂದು ಸ್ವಲ್ಪ ಏನಾದರೂ ಸರಳೀಕರಿಸಮ್ಮ, ಇದನ್ನು ಇನ್ನೊಂದು ಸ್ವಲ್ಪ ಡೈಲ್ಯೂಟ್ ಮಾಡಮ್ಮ ಅಂತ ಕೇಳಿದ್ರೆ ಅವರು ಸಿಡಿಮಿಡಿ ಆಗಿಬಿಡೋರಂತೆ. ಇದನ್ನು ಇನ್ನೂ ಡೈಲ್ಯೂಟ್ ಮಾಡೋದಕ್ಕೆ ಹೋದರೆ ಅದು ಏನು ಉಳ್ಕೊಳ್ಳಲ್ಲ. ಯಾರಿಗೆ ಬೇಕೋ ಅವ್ರಿಗೆ ಅದೇನಾಗುತ್ತೆ, ಅರ್ಥ ಆಗುತ್ತೆ. ಯಾರಿಗೆ ಬೇಕೋ ಅವರಿಗೆ ಅದು ಅರ್ಥ ಆಗುತ್ತಪ್ಪ. ಯಾರದು ನನಗೆ ಬೇಕೇ ಬೇಕು ಅಂತ ಇಷ್ಟಪಡ್ತಾರೋ, ತಹ ಪಡ್ತಾರೋ ಅವರಿಗೆ ಅದು ಅರ್ಥ ಆಗುತ್ತೆ ಅಂತ ನಮ್ಮ ಕೃಷ್ಣಮೂರ್ತಿಯವರು ನನಗೆ ಹೇಳ್ತಾ ಇದ್ದ ಪದ ಈಗಲೂ ಅದು ನೆನಪಿದೆ. ಯಾವುದೇ ಅಧ್ಯಾತ್ಮ ಸಾಹಿತ್ಯಕ್ಕೆ ಅರ್ಥ 3 ಆಯಾಮಗಳಲ್ಲಿರುತ್ತೆ ಅಂತ ಹೇಳೋರು. 3 ಆಯಾಮಗಳಲ್ಲಿರುತ್ತೆ ಅರ್ಥ. ಒಂದು ಬಾಹ್ಯಾರ್ಥ, ಮತ್ತೊಂದು ಅಂತರಾರ್ಥ, ಮತ್ತೊಂದು ಅಧ್ಯಾತ್ಮಾರ್ಥ ಅಂತ ಹೇಳೋರು. ಬಾಹ್ಯಾರ್ಥ, ಅಂತರಾರ್ಥ, ಅಧ್ಯಾತ್ಮಾರ್ಥ. ಬಾಹ್ಯಾರ್ಥ ಅಷ್ಟೇ, ನೋಡಿದ ತಕ್ಷಣ ಏನೋ ನಮಗೆ ಒಂದು ಒಳದು ಬಿಡುತ್ತೆ. ಸ್ವಲ್ಪ ಚಿಂತನೆ ಮಾಡಿದಾಗ ನಮಗೆ ಗೊತ್ತಾಗೋದು ಅಂತರಾರ್ಥ. ಕಾಂಟಂಪ್ಲೇಟ್ ಮಾಡಿದಾಗ ಗೊತ್ತಾಗೋದು ಅಧ್ಯಾತ್ಮಾರ್ಥ. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ. ಆ ನಿಧಿಧ್ಯಾಸನದಲ್ಲಷ್ಟೇ ನಮಗೆ ಅದರ ಅಧ್ಯಾತ್ಮದ ಅರ್ಥ ಗೊತ್ತಾಗುವಂಥದ್ದು. ಹಾಗಾಗಿ ಅವ್ರು ಹೇಳ್ತಾರೆ, ಅದರ ಆ ಭಗವಂತನ ಪರತತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಅವನ ಲೀಲೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೋಸ್ಕರ ನಾವು ಶ್ರಮಿಸ್ಬೇಕಪ್ಪ, ಆವಾಗ ಅದು ಅರ್ಥವಾಗುತ್ತೆ ಅಂತ ಹೇಳೋದು. ಇನ್ನು ಅದು ಭಗವಂತನ ಬಗ್ಗೆ ಆದರೆ ಸೃಷ್ಟಿ ಬಗ್ಗೆ ಹೇಳ್ತಾರೆ. ಸೃಷ್ಟಿ ಬಗ್ಗೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು, ಹೊರಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು, ಬೊಮ್ಮನೆಳಸಿದನಂತೆ ಆ ಎಳಿಸಿಕೆಯೇ ಮಾಯೆ, ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ. ಏನಿದು ಸೃಷ್ಟಿ? ಭಗವಂತ ಒಬ್ಬನೇ ಇದ್ದ. ಅದನ್ನು ನಮ್ಮ ಉಪನಿಷತ್ನಲ್ಲಿ ಹೇಳ್ತದೆ, ಏಕೋಹಂ ಬಹುಶ್ಯಾಮಃ. ನಾನು ಏಕವಾಗಿದ್ದೇನೆ, ಅನೇಕವಾಗಬೇಕು. ಏನು ಮಾಡ್ತಾನೆ ಒಬ್ಬನೇ ಇದ್ದರೂ ಕೂಡ? ಒಬ್ಬಂಟಿಯಂತಿಹುದು ಬೇಸರಬಹುದು. ಅವನಿಗೂ ಯಾರಿಗಾದರೂ ಈಗ ನೋಡಿ, ನಮಗೇನೆ ಅದು ಸಂತೋಷ ಆಗಲಿ, ಒಂದು ವೇಳೆ ದುಃಖ ಆಗಲಿ, ಅದನ್ನು ಹಂಚ್ಕೊಳ್ಳೋಕೆ ನಮ್ಗೆ ಯಾರೂ ಇಲ್ಲದ್ರೆ ಆ ಸಂತೋಷನೂ ನಾವು ಫೀಲ್ ಮಾಡೋಕ್ಕಾಗಲ್ಲ,
ದುಃಖನೂ ನಾವು ಫೀಲ್ ಮಾಡೋಕ್ಕಾಗಲ್ಲ. ಎರಡಕ್ಕೂ ಯಾರೋ ಬೇಕು. ಹಂಗೆ ಭಗವಂತನಿಗೂ ಒಂದು ಇಚ್ಛೆ ಬಂತಂತೆ. ಅದಕ್ಕಾಗಿ ಅವನೇನು ಮಾಡ್ದ, ಈ ಪ್ರಪಂಚನ ಸೃಷ್ಟಿ ಮಾಡ್ದ. ಹೊರಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮ ನೆಳಸಿದನಂತೆ. ಅವನಿಷ್ಟಪಟ್ಟನಂತೆ ಬೊಮ್ಮ ಅಂದರೆ ಭಗವಂತನಿಗೆ ನಾನು ಅನೇಕವಾಗಬೇಕು ಅಂತ ಇಷ್ಟ ಆದಾಗ ನಾನು ಹೊರಹೊಮ್ಮುವೆನು ಕೋಟಿ ರೂಪದಲ್ಲಿ. ನಾವು ಅದನ್ನು ಹೇಳ್ತಿರ್ತೀವಿ ಸಾಫ್ಟ್ ಟರ್ಮಲ್ಲಿ. ಅವನು ಒಬ್ಬನೇ ಆಗಿದ್ದ. ಆ ಮಹಾಜ್ವಾಲೆಯಿಂದ ಕಿಡಿಗಳು ಹೊರಡ್ತು. ಆ ಒಂದೊಂದು ಕಿಡಿಯನ್ನು ನಾವೇನಂತ ಕರೆದ್ವಿ? ಏನು ಕರೆದ್ವಿ? ಪುರುಷಾತ್ಮರು ಅಂತ ಕರೆದ್ವಿ. ಆ ಒಂದೊಂದು ಪುರುಷಾತ್ಮನ ಅಂಶವೇ ನಾವು ಅಂತ ಕರೆದ್ವಿ. ಜೊತೆಗೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನೋಡಿ, ಆ ಎಳಸಿಕೆಯೇ ಮಾಯೆ. ಆ ಎಳಸಿಕೆಯೇ ಮಾಯೆ ನೋಡಿ. ಈಗ ಈ ಇಂಪ್ಯೂರಿಟಿ ಅಂತ ಕರಿತೀವಲ್ಲ, ಇಂಪ್ಯೂರಿಟಿ ಶುರುವಾಗಿದ್ದೆಲ್ಲಿಂದ? ಈಗ ನಾವು ಜ್ಯೋತಿ ಪೂಜೆ ಮಾಡುವಾಗ ಮಂತ್ರ ಹೇಳ್ತೀವಿ, ವಿರಜಾ ಮಂತ್ರವನ್ನು ಹೇಳುವಾಗ ಒಂದು ಹಂತದಲ್ಲಿ ಪರಮಾತ್ಮ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮಾ ಭೂಯಾ ಸಂಸ್ವಾಹ. ಪರಮಾತ್ಮ ಮೇ ಶುದ್ಧ್ಯಂತಾಂ ಅಂತ ಹೇಳ್ತೀವಲ್ಲ, ಏನು ವಿಚಿತ್ರ ಅದು. ಪರಮಾತ್ಮ ಅಂದರೆ ಅವನು ಏನಂತ ನಮ್ಮ ಪ್ರಕಾರ ಪರಿಶುದ್ಧ. ಮತ್ತು ಪರಮಾತ್ಮನಂಗೆ ಶುದ್ಧಿ ಮಾಡೋದು ಏನು ಕೆಲಸ ನಮ್ಮದು ನೋಡಿ. ಯಾವಾಗ ಅವ್ಯಕ್ತ ಪರಬ್ರಹ್ಮ ಇದ್ದಾನಲ್ಲ, ಅದೊಂದೇ ಪ್ಯೂರು. ಯಾವಾಗ ವ್ಯಕ್ತ ಅಂತ ಶುರುವಾಯಿತೋ ಅಲ್ಲಿ ಆಗಲೇ ಇಂಪ್ಯೂರಿಟಿ ಅನ್ನೋದು ಅಲ್ಲಿಂದನೇ ಶುರುವಾಯಿತು ಅಂತ. ಇದು ಭಗವಂತನ ಲೆಕ್ಕಾಚಾರದಲ್ಲಿ. ಈಗ ನಾವು ನಮ್ಮನ್ನು ಪ್ಯೂರ್ ಅಂದರೆ ನಮ್ಮಲ್ಲಿ ನಾವೀಗ ಏನು ಅಂದ್ಕೊಳ್ತೀವಿ, ನಮ್ಮ ಕಾರಣದೇಹ ಇದೆಯಲ್ಲ, ಅದು ಹೆಂಗೆ ಅಂದರೆ ನಾವೇನು ಹೇಳ್ತೀವಿ ಸಾಮಾನ್ಯವಾಗಿ? ಕಾರಣದೇಹ ಏನಂದ್ರೆ ಏನು ಹೇಳ್ತೀವಿ? ಪ್ಯೂರ್ ಅಂತೀವಿ. ಆದರೆ ಪ್ರತ್ಯೇಕತೆ ಅನ್ನೋದು ಶುರುವಾಗಿತ್ತು ಯಾವಾಗ? ಕಾರಣದೇಹ ಬಂದಾಗ. ಕಂಪ್ಯಾರಿಟಿವ್ಲಿ ಅದು ಪ್ಯೂರ್ ಅಷ್ಟೇ. ಈ ದೇಹಾತ್ಮಕ್ಕೆ ಹೋಲಿಸ್ಕೊಂಡಾಗ ನಮ್ಮ ಕಾರಣದೇಹ ಪ್ಯೂರ್. ಆದರೆ ಪುರುಷಾತ್ಮನಿಗೆ ಹೋಲಿಸ್ಕೊಂಡಾಗ ಕಾರಣದೇಹನೂ ಕೂಡ ಏನು ಇಟ್ ಸಿಂಪಲ್. ಆ ಥರದಲ್ಲಿ ನಾವು ಹೋದರೆ ಆ ಅವ್ಯಕ್ತ ಪರಬ್ರಹ್ಮ ಇದನ್ನಲ್ಲ, ಅದು ಅಷ್ಟೇ ಪ್ಯೂರ್. ವ್ಯಕ್ತ ಆದ ತಕ್ಷಣ ಏನಾಯಿತು, ಅಲ್ಲಿ ಮಾಯೆ ಶುರುವಾಯಿತು. ಆ ಎಳಸಿಕೆಯೇ ಮಾಯೆ. ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ. ಯಾವಾಗ ಇವು ಕೋಟ್ಗಳು ಹಾಕ್ಕೊಂಡ್ವಲ್ಲ, ಇದೊಂದು ಕೋಟು, ಆಮೇಲೆ ಅಸ್ಟ್ರಲ್ ಬಾಡಿ ಅನ್ನೋದೊಂದು ಬನಿಯನ್ನು, ಹೀಗೆ ಒಂದೊಂದು ಹಾಕ್ಕೊಂತೋದ್ವಲ್ಲ, ಅದಕ್ಕೆ ನಾವು ಮಾಯೊಳಗಡೆ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅಂತೇಳಿ. ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ, ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂತದಿ ಸೃಷ್ಟಿ ತನ್ನ ಮೂಲವನು ಮರೆಮಾಚಿ ತಾನೆ ಮೆರೆಯುತ್ತಿಹುದು ಕಣ್ಗಳಿಗೆ. ನೊರೆ ಸೃಷ್ಟಿ ಪಾಲ್ಬೆಣ್ಣೆ ಮಂಕುತಿಮ್ಮ. ಎಂಥ ವಿಚಿತ್ರದೊಳಗಡೆ ನಾವು ಸಿಗಾಕೊಂಡಿದ್ದೀವಿ ಅಂದರೆ, ಮರ ತನ್ನ ಎತ್ತ ಬೀಜವನಿಲ್ಲವೆನಿಸಿ. ಆಲದ ಮರ ನೋಡಿದ್ದೀವಿ ನಾವು, ಅಡಿಯಾರಲ್ಲಿ ಇದೆಯಲ್ಲ ದೊಡ್ಡ ಆಲದ ಮರ. ಆ ದೊಡ್ಡ ಆಲದ ಮರದ ಮೂಲ ಯಾವುದು? ಬೀಜ. ಆದರೆ ಈಗ ಮರನ ಹೋಗಿ ಮಾತಾಡಿಸಿದ್ರೆ, ಏನಪ್ಪ ನಿನ್ನ ಮೂಲ ಎಲ್ಲಿ ಅಂತ ಕೇಳಿದ್ರೆ, ಅದು ನನ್ನ ಬೀಜ ಅಂತ ನೋಡೋಕೆ ಗೊತ್ತಾಗುತ್ತೆ ನಮಗೆ. ನೋಡಿ, ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ. ಈಗ ಅದಕ್ಕೆ ಬೀಜದ ನೆನಪೇ ಇಲ್ಲ. ವಿಸ್ತರಿಸುವಂಥದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ. ನಮಗೆ ನಾವು ಜೀವಾತ್ಮರು, ನಾವು ಪುರುಷಾತ್ಮರು ಅನ್ನೋದೇನು ನೆನಪಿದೆಯಾ ನಮಗೆ? ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ. ನೊರೆ ಸೃಷ್ಟಿ ಪಾಲ್ ಬೆಂಡ ಮಂಕುತಿಮ್ಮ. ಈ ಮರ ಅಂದರೆ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು? ಇಲ್ಲಿ ಮರ ಯಾವುದಿಲ್ಲಿ? ದೇಹಾತ್ಮ ಮರ. ದೇಹಾತ್ಮಕ್ಕಂಥದ್ದು ಮರ. ಬೀಜ ಯಾವುದು? ಜೀವಾತ್ಮ. ಮೂಲ ಯಾವುದು? ಪರಮಾತ್ಮ. ದೇಹಾತ್ಮ ಮರ ಕಾಣ್ತಾ ಇದೆ ಕಣ್ಣಿಗೆ. ಬೀಜ ಈಗ ಕಾಣ್ತಾ ಇಲ್ಲ. ಅಲ್ಲಿ ಮರದಲ್ಲ ಬೀಜ ಕಾಣ್ತಾ ಇಲ್ಲ, ಮರದ ಮೂಲ ಕಾಣ್ತಾ ಇಲ್ಲ, ಅದು ಬೀಜ ಕಾಣ್ತಾ ಇಲ್ಲ. ಬೀಜ ಹೈಯರ್ ಸೆಲ್ಫ್, ಮೂಲ ಪರಮಾತ್ಮ.
ಪರಮಾತ್ಮ. ಅದನ್ನು ನೋಡೋಕ್ಕಾಗೋದಿಲ್ಲ, ಆದರೂ ನಾವೀಗ ಇಲ್ಲಿದ್ದೀವಪ್ಪ. ಆದರೆ ಇನ್ನೊಂದು ವಿಚಿತ್ರ ಅಂದರೆ, ಹಾಗಾದರೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ವಾ? ಸಾಧ್ಯ ಇದೆ. ಯಾವಾಗ? ಬರಿಯೋದು ಬರಿವಾದ ಬುರಿ ಬುದ್ಧಿ ದೊರಕಿಸದು ಪರತತ್ವವನು ಬೇಕು ಬೇರೆ ಕಣ್ಣದಕ್ಕೆ ಚಿರದ ಮಮತಾ ವೇಷ್ಟಿತದ ಪೊರೆಯ ಪರಿದಂದು ಅರಳುವುದಂದು ಕಣ್ಣು ಮಂಕುತಿಮ್ಮ. ಬರಿಯೋದು ಬರಿವಾದ ಬರಿ ಬುದ್ಧಿ ದೊರಕಿಸದು ಪರತತ್ವವನು. ಇವಾಗಲ್ಲ. ಬರಿ ಓದು, ಬರಿ ವಾದ, ಬರಿ ಬುದ್ಧಿ ದೊರಕಿಸೋದು ಪರತತ್ವವನು. ಬೇರೆ ಬೇಕು ಬೇರೆ ಕಣ್ಣದಕ್ಕೆ. ಅದಕ್ಕೆ ಬೇರೆ ಕಣ್ಣು ಬೇಕು. ಯಾವ ಕಣ್ಣದು? ಚಿರದ. ಚಿರ ಅಂದ್ರೇನು? ಯಾವಾಗಲೂ ಇರೋದಂಥದ್ದು. ಅಂದರೆ ನಾನು ಯಾವಾಗಲೂ ಹಿಂಗೆ ಎದ್ದು ಬಿಡ್ತೀನಿ ಅಂತಕ್ಕಂಥದ್ದು. ಚಿರ ಇದೆಯಲ್ಲ, ಇದು ಮಮತಾ ವೇಷ್ಟಿತದ, ಅಂದರೆ ನಾನು ಅಂತ, ನಾನು ಅಹಂ ಅನ್ನೋದು ಚಿರ ಅಂದರೆ. ಮಮತಾ ವೇಷ್ಟಿತ, ನನ್ನದು ಅಂತಕ್ಕಂಥದ್ದು. ಈ ಪೊರೆಯ ಪರಿದಂದು, ಈ ಪೊರೆನ ಕಿತ್ತಾಕಿದಾಗ ಅರಳುವುದು ಅರಿವಿನ ಕಣ್ಣು. ಆಗ ಅರಿವಿನ ಕಣ್ಣೇನಾಗುತ್ತೆ? ಹರಳುತ್ತೆ. ನಾನು ಮತ್ತು ನನ್ನದು ಅನ್ನುವಂಥದ್ದು ಅರಿಬೇಕು ಅಂತ, ಅರ್ದು ಹೋಗಬೇಕು ಅಂತ. ಒಂದು ಸಾರಿ ಹಸುಬುದ್ಧಿ ಗೌತಮನ ಶಿಷ್ಯ, ಅವರಿಗೆ ಜ್ಞಾನೋದಯ ಆಗ್ತದೆ. ಆ ಜ್ಞಾನೋದಯ ಆದಾಗ ದೇವತೆಗಳೆಲ್ಲ ಸೇರಿಕೊಂಡು ಅವರಿಗೆ ಪುಷ್ಪವೃಷ್ಟಿ ಮಾಡ್ತಾರೆ. ಪುಷ್ಪವೃಷ್ಟಿ ಆಗ್ತದೆ. ಅವನಿಗಿದೇನಿದು, ನನ್ನ ಮೈ ಮೇಲೆಲ್ಲ ಈ ಥರ ಪುಷ್ಪವೃಷ್ಟಿ ಆಗ್ತಾಯಿದೆ ಅನ್ನುವಾಗ ನೋಡ್ತಾನಂತೆ. ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ ಅಂದರೆ, ಅಯ್ಯೋ ನಿನಗೆ ಜ್ಞಾನೋದಯ ಆಗಿಬಿಟ್ಟಿದೆ, ನಿನಗೆ ಜ್ಞಾನೋದಯ ಆಗಿಬಿಟ್ಟಿದೆಯಪ್ಪ, ಅದಕ್ಕೋಸ್ಕರ ನಾನು ಪುಷ್ಪವೃಷ್ಟಿ ಮಾಡ್ತಾಯಿದ್ದೀನಿ ನಿಮಗೆ. ಅಯ್ಯೋ ನಾನೇನು ಹೇಳಿದೆ ಆಗಂತ ನಿಮಗೆ? ನನಗೆ ಜ್ಞಾನೋದಯ ಆಗಿದೆ ಅಂತ ನಾನೇ ಯಾವಾಗ ಹೇಳಿದೆ ನಿಮಗೆ? ನೀನು ಹೇಳಲಿಲ್ಲ ಅನ್ನೋದ್ರಿಂದನೇ ಆಗ್ತಾ ಇರೋದಪ್ಪ. ನೀನು ಹೇಳಿದರೆ ನೀನು ನಿಜವಲ್ಲೂ ಆಗಿರ್ತಾ ಇರಲಿಲ್ಲ. ನಿಮಗೆ ನೀನೇನೋ ನನಗೆ ಜ್ಞಾನೋದಯ ಆಗಿದೆ ಅಂತ ಹೇಳಿದರೆ ನಿನಗೆ ನಿಜವಲ್ಲೂ ಜ್ಞಾನೋದಯ ಆಗಿರ್ತಿರ್ಲಿಲ್ಲ. ನೀನು ಹೇಳಿಲ್ವಲ್ಲ, ಅದಕ್ಕೆ ಆಗಿರೋದು. ಇದು ಹೇಳ್ತಾರೆ, ಮ್ಯೂಸಿಕ್ ನೀಡ್ಸ್ ಹಾಲೋನೆಸ್ ಆಫ್ ದಿ ಫ್ಲೂಟ್. ಮ್ಯೂಸಿಕ್ ನೀಡ್ಸ್ ಹಾಲೋನೆಸ್ ಆಫ್ ದಿ ಫ್ಲೂಟ್ಸ್. ಲೆಟರ್ ನೀಡ್ಸ್ emptiness of the paper. Light needs the wide of the windows. Holiness needs the absence of self. Absence of self ಅಂದರೆ ಆ ಕೊಳಲು ಚೆನ್ನಾಗಿ ನುಡಿಬೇಕು ಅಂದರೆ, ನಾದ ಹೊರಗೆ ಬರಬೇಕು ಅಂದರೆ ಕೊಳಲೊಳಗಡೆ ಏನಿರಬೇಕು? ಏನಾದ್ರು ಇರಬೇಕಾ? ಖಾಲಿ ಇರಬೇಕು. ಪೂರ್ಣ ಖಾಲಿ ಇರಬೇಕು. ಖಾಲಿ ಇದ್ದರೆ ಮಾತ್ರ ಅದರೊಳಗಡೆಯಿಂದ ನಾದ ಬರೋದಕ್ಕೆ ಸಾಧ್ಯ. ಬರಿಬೇಕು ಅಂದರೆ ಪೇಪರ್ನಲ್ಲಿ ಖಾಲಿ ಇದ್ದರೆ ಮಾತ್ರ ಬರೆಯೋದಕ್ಕೆ ಸಾಧ್ಯ. ಹಾಗೆಯೇ ಬೆಳಕು ಒಳಗಡೆ ಬರಬೇಕು ಅಂದರೆ ವಿಂಡೋಸ್ ಏನಾಗಿರಬೇಕು? ಓಪನ್ ಆಗಿರಬೇಕು. ಅದೇ ರೀತಿ ಹೋಲಿನೆಸ್ ನೀಡ್ಸ್ ದಿ ಅಬ್ಸೆನ್ಸ್ ಆಫ್ ಸೆಲ್ಫ್. ಅಬ್ಸೆನ್ಸ್ ಆಫ್ ಸೆಲ್ಫ್. ಯಾವಾಗ ಅಲ್ಲಿ ನಾನಿಲ್ವೋ, ಆ ನಾನಿಲ್ಲದಿರುವಾಗ ಮಾತ್ರ ಅವನು ಭಗವಂತ ಅನ್ನೋನು ಬರೋದಕ್ಕೆ ಸಾಧ್ಯ. ಸೊ ಈ ಭಗವಂತನ ಕಲ್ಪನೆಯನ್ನು ಅವರು ಬಹಳಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಒಂದು ವಿಚಾರನ ಹೇಳಿ ನಿಲ್ಲಿಸ್ಬಿಡೋಣ, ಟೈಮ್ ಆಗ್ತಾಯಿದೆ. ಈಗ ದೇವರ ಬಗ್ಗೆ ಇದಾನೋ ಇಲ್ಲವೋ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಒಬ್ಬ ವಿಜ್ಞಾನಿ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್, ಮಹಾವಿಜ್ಞಾನಿ, ಪ್ರಪಂಚ ಕಂಡ ಒಬ್ಬ ವಿಜ್ಞಾನಿ, ಅದರಲ್ಲೂ ಕೂಡ ದೇವರನ್ನ ನಂಬಿದಂತಹ ವಿಜ್ಞಾನಿ. ಅವನು ಈಸ್ ದ ಫಸ್ಟ್ ಸೈಂಟಿಸ್ಟ್. ಈ ಪ್ಲಾನೆಟರಿ ಸಿಸ್ಟಮನ್ನು ಮಾಡೆಲ್ನ ಮಾಡಿದಂಥ ಮೊದಲನೇ ವಿಜ್ಞಾನಿ. ಅವನು ಮೊದಲ ಬಾರಿಗೆ ಅದನ್ನು ಮಾಡಿದಾಗ ವಿದೇಶಗಳಿಂದ ಜನ ಬಂದದನ್ನು ನೋಡ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಒಬ್ಬ ರಷ್ಯನ್ ವಿಜ್ಞಾನಿ ಬಂದಂತೆ. ಅವನು ದೇವರಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ವಿಜ್ಞಾನಿ ಅವನು. ಆಗ ಅವನಿಗೆ ಬಂದು ಅದನ್ನು ನೋಡಬೇಕು ಅಂತ ಬರ್ತಾನೆ. ಬಂದುಬಿಟ್ಟು ನೋಡ್ತಾನೆ. ನೋಡಿದ್ಮೇಲೆ, ಯಾರು ಇದನ್ನು ಮಾಡಿದ್ದು? ಇವ್ರ ಹತ್ರ ಬಂದು ಕೇಳ್ತಾನೆ,
ನ್ಯೂಟನ್ ಹತ್ರ ಕೇಳ್ತಾನೆ, ನೀವು ಇದನ್ನು ಮಾಡಿದ್ರಿ? ಇಲ್ಲ ನಾನು ಮಾಡಿಲ್ಲ ಇದನ್ನು ಅಂತ. ನ್ಯೂಟನ್, ಇಲ್ಲ ನಾನು ಮಾಡಿಲ್ಲ. ಅಯ್ಯೋ ಅಲ್ಲಿ ಬೋರ್ಡ್ ಹಾಕಿದೆಯಲ್ಲ, ನ್ಯೂಟನ್ಸ್, ಐಸಾಕ್ ನ್ಯೂಟನ್ಸ್ ಇದು ಅಂತೇಳಿ ಮಾಡೆಲ್ ಆಫ್ ದಿ ಪ್ಲಾನೆಟರಿ ಸಿಸ್ಟಮ್ ಅಂತ ಬೋರ್ಡ್ ಹಾಕಿದೆಯಲ್ಲ. ಇಲ್ಲ ನಾನು ಮಾಡಲಿಲ್ಲ. ಮತ್ತು ಯಾರು ಮಾಡಿದ್ದು? ಇದಿಲ್ಲ, ಯಾರೂ ಮಾಡಿಲ್ಲ ಅಂತ. ಮಾಡಿರೋದು ಯಾರು? ನ್ಯೂಟನ್ ಬಂದು ಕೇಳ್ತಾ ಇದ್ದಾನೆ, ಅವನು ವಿಜ್ಞಾನಿ, ರಷ್ಯನ್ ವಿಜ್ಞಾನಿ ಕೇಳ್ತಿದ್ದಾನೆ, ಯಾರು ಮಾಡಿದ್ದಾನೆ? ನ್ಯೂಟನ್ನೇ ಮಾಡಿದ್ದು ಅಂತೇಳಿ. ಇಲ್ಲ ನಾನು ಮಾಡಿಲ್ಲ. ಮತ್ತು ಯಾರು ಮಾಡಿದ್ದು? ಇಲ್ಲ ಯಾರೂ ಮಾಡಲಿಲ್ಲ. ನಿನಗೇನು ಹುಚ್ಚಿಡ್ದಿದೆಯಾ? ಯಾರೂ ಮಾಡಿಲ್ಲ ಅಂದರೆ ಮತ್ತೆ ಇಲ್ಲಿ ಬರೋದು ಹೆಂಗೆ ಬಂತಿದ್ದು? ಆಗ ಅವನು ಹೇಳ್ತಾನೆ, ದಿಸ್ ಈಸ್ ಓನ್ಲಿ ದ ಮಾಡೆಲ್, ದಿಸ್ ಇಸ್ ದ ಮಾಡೆಲ್ ಆಫ್ ದ ಪ್ಲಾನೆಟರಿ ಸಿಸ್ಟಮ್. ಈ ಮಾಡೆಲ್ನ ಮಾಡಿದವನೇ ಒಬ್ಬ ಇರಬೇಕು ಅನ್ನೋದಾದ ಮೇಲೆ, ಮಾಡೆಲ್ ಮಾಡಿದವನೇ ಒಬ್ಬ ಇರಬೇಕು ಅಂತಾದರೆ, ಈ ಮಾಡೆಲ್ನ ಒರಿಜಿನಲ್ ಇದೆಯಲ್ಲ, ಈ ಮಾಡೆಲ್ನ ಒರಿಜಿನಲ್ ಮಾಡಿದವನು ಮತ್ತು ಯಾರೂ ಇಲ್ಲ ಅಂತ ಹೆಂಗಪ್ಪ ಹೇಳ್ದೆ? ಈ ಒರಿಜಿನಲ್ ಮಾಡಿದವನು ಒಬ್ಬ ಇರಬೇಕಲ್ಲ, ಈಸ್ ದ ಸುಪ್ರೀಂ ಅಂತ ಹೇಳಿದಾಗ ಅವನು ನಂಬ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಈ DVG ಅವರ ಕಗ್ಗದಲ್ಲಿ ನಾವು ಇನ್ನೂ ಸಾಕಷ್ಟಿದೆ, ಆದರೆ ಸಮಯ ಮೀರಿದೆ ಅಂತ ಹೇಳ್ತಾ, ಇವತ್ತು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ನಿರ್ದೇಶಕರಿಗೂ, ಸಿಟಿ ಲಾಡ್ಜ್ನೆಲ್ಲ ವ್ಯವಸ್ಥಾಪಕರು, ನಿಮ್ಮೆಲ್ಲರಿಗೂ ವಂದಿಸಿ ಈ ನನ್ನ ಕೆಲವು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.